Now that I found you, all my sorrows fade to dust. I knew your love was truly more than lust. When darkness falls. ಮಕ್ಕಳ ಜ್ಞಾನಾಭಿವೃದ್ಧಿಗಾಗಿ ಪ್ರತಿದಿನ ಶಾಲೆಯ ದಿನಚರಿ ಶುರುವಾಗೋದು ಜನರಲ್ ನಾಲೆಡ್ಜ್, ಥಾಟ್ ಆಫ್ ದ ಡೇ, ಫನ್ ಫ್ಯಾಕ್ಟ್ಸ್, ಟಂಗ್ ಟ್ವಿಸ್ಟರ್ಸ್, ಪ್ರತಿ ದೇಶದ ಕ್ಯಾಪಿಟಲ್ಸ್, ಕರೆನ್ಸೀಸ್, ಹೀಗೆ ಹಲವಾರು ಪ್ರಶ್ನೆಗಳೊಂದಿಗೆ ಪ್ರಾರಂಭವಾಗುತ್ತದೆ. ವೇದಾ ಸ್ಕೂಲ್ನ ಚೇರ್ಮನ್ ಸಾಹೇಬರು, ಇಲ್ಲಿಯ ಪ್ರಾಂಶುಪಾಲರು, ಇಲ್ಲಿಯ ಟೀಚರ್ಸ್ ಮತ್ತು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ತಂದೆ ತಾಯಿಯಂದರಿಗೂ ಪೋಷಕರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ನಿಮ್ಗೆಲ್ಲರಿಗೂ ತಿಳಿದಿರುವಂತೆ ಒಂದು ಮಕ್ಕಳನ್ನು, ಎಸ್ಪೆಷಲಿ ಹದಿಹರೆಯದ ಮಕ್ಕಳನ್ನು ಬೆಳೆಸೋದು ಸ್ವಲ್ಪ ಸುಲಭದ ಕೆಲಸ ಅಲ್ಲ, ತುಂಬ ಕಷ್ಟದ ಕೆಲಸ. ಸಣ್ಣ ಮಕ್ಕಳನ್ನ ಹ್ಯಾಂಡಲ್ ಮಾಡ್ಬೋದು, ದೊಡ್ಡವ್ರನ್ನ ಹ್ಯಾಂಡಲ್ ಮಾಡ್ಬೋದು. ಸಣ್ಣ ಮಕ್ಕಳನ್ನ ಮುದ್ದು ಮಾಡಿ ಹೇಳ್ಬೋದು, ದೊಡ್ಡವ್ರನ್ನ ಕೂಡಿಸಿ ಬುದ್ಧಿ ಹೇಳ್ಬೋದು. ಬಟ್ ಹದಿಹರೆಯದವ್ರನ್ನ ಬುದ್ಧಿ ಹೇಳೋದು ತುಂಬ ಕಷ್ಟದ ಕೆಲಸ. ಸೊ ಈ ಮಕ್ಕಳ ತೊಂದರೆಗಳನ್ನ ಆಲ್ಮೋಸ್ಟ್ ಒಂದು 50-60% ತಂದೆ ತಾಯಿ ಅಂದ್ರೆ ತುಂಬ ತೊಂದರೆಗಳನ್ನ ಅನುಭವಿಸ್ತಾ ನೋಡ್ತೀವಿ ನಾವು. ಈ ವಿಷಯದಲ್ಲಿ ಯಾವ ಥರದ ತೊಂದರೆಗಳು ಬರುತ್ತೆ, ಅದರಲ್ಲಿ ನಿಮ್ಮ ಜಾಗ, ರೋಲ್ ಏನಿರುತ್ತೆ, ನಿಮ್ಮ ಪಾತ್ರ ಏನಿರುತ್ತೆ, ಹಾಗೂ ಸ್ಕೂಲ್ ಪಾತ್ರ ಏನಿರುತ್ತೆ, ಟೀಚರ್ಸ್ ಪಾತ್ರ ಏನಿರುತ್ತೆ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ. ಅಂದಾಜು ಇವತ್ತಿನ ಕಂಟಿನ್ಯೂ ಮಾಡಲ? ಓಕೆ ಸರಿ. 10ರಿಂದ 20 ವಯಸ್ಸಿನ ಮಧ್ಯೆ ಮಕ್ಕಳು 25 ಕೋಟಿ ಮಂದಿ ನಾವು ಇವತ್ತು ಜನ ಇದೆ ನಮ್ಮ ದೇಶದ. ಇವತ್ತು ಪಾಪ್ಯುಲೇಷನ್ 140 ಕೋಟಿ ಅಂದರೆ 25 ಕೋಟಿ ಜನ ನಾವು 10ರಿಂದ 20 ಮಧ್ಯೆ ಪಾಪ್ಯುಲೇಷನ್ ಕಾಣ್ತೀವಿ. ಈ 25 ಕೋಟಿ ಜನ ಇವತ್ತೇನು 10ರಿಂದ 19 ಇದಾರಲ್ಲ, ಇವರು ನಾಳೆಯ ಪ್ರಜೆಗಳು, ನಾಳೆ ದೊಡ್ಡದಾಗಿ ಸಮಾಜದಲ್ಲಿ ಅವರು ಜೀವನ ಮಾಡುವಂಥವ್ರು. ಅವರಿಗೆ ನಾವು ಈ ಸಮಯದಲ್ಲಿ ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನ ನೀಡದೇ ಇದ್ರೆ ನಾಳೆ ಅವರು ಒಳ್ಳೆ ಪ್ರಜೆ ಆಗ್ತಾರ ಇಲ್ಲ, ನಮಗೊಂದು ತೊಂದರೆ ಕಾಣಬರುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಟೈಮ್. ಈ ಟೈಮಲ್ಲಿ ನಾವು ಅವ್ರನ್ನ ಹೇಗೆ ಮಾಡ್ಬೋದು, ಏನು ಮಾಡ್ಬೋದು, ಈಗಿರೋ ತೊಂದರೆಗಳು ನೋಡಿದಂಗೆ ಈ ಪ್ರತಿ 10 ಮಕ್ಕಳಲ್ಲಿ 4 ಮಕ್ಕಳಿಗೆ 5 ಮಕ್ಕಳಿಗೆ ನಾಳೆ ಜಾಬ್ ಸಿಗೋದು ಕಷ್ಟ, ಆ ಸ್ಥಿತಿಯಲ್ಲಿದೆ. ಹಾಗಿದೆ ಈ ಮಕ್ಕಳು ಬೆಳೀತಾ ಬೆಳೀತಾ ಏನಾಗುತ್ತೆ, ನಿಮಗೆ ಮೇನ್ ಕಂಪ್ಲೇಂಟ್ ನಮ್ಮ ತಂದೆ ತಾಯಿ ಅಂದರು ನನ್ನ ಕ್ಲಿನಿಕಲ್ಲಿ ಬಂದಾಗ ಮಾತಾಡೋದೇನೆಂದರೆ, ಹೇಳಿದ ಮಾತು ಕೇಳೋದಿಲ್ಲ, ಹಠ ಜಾಸ್ತಿ ಮಾಡ್ತಾರೆ, ತದ್ವಿರುದ್ಧ ಮಾತಾಡ್ತಾರೆ, ಒಂದು ತಗ್ಗಿ ಬಗ್ಗೆ ನಡೆಯೋ ಕೆಲಸ ಇಲ್ಲ, ಅವ್ರು ಹೆಂಗಿದೆ ಹಾಗೆ ಆಗಬೇಕು, ನೀವಿಲ್ಲಿ ಏನಾನ ತೊಂದರೆ, ಜ್ವರದಿಂದ ಬರಲಿ, ಏನು ಹುಷಾರಿಲ್ಲ, ಅವ್ರಿಗೆ ಮೊಬೈಲ್ ಬಿಟ್ಟು ಜೀವನ ಮಾಡೋಕ್ಕಾಗೋದಿಲ್ಲ, ಓದೋದಕ್ಕೆ ಒಂದು ಸ್ವಲ್ಪನೂ ಆಸಕ್ತಿ ವಹಿಸೋದಿಲ್ಲ. ಈ ರೀತಿ ನಾನಾ ತೊಂದರೆಗಳನ್ನು ನನಗೆ ಯೂಶ್ವಲಿ ತಂದೆ ತಾಯಿ ಅಂದರು ಬಂದು ತಿಳಿಸ್ತಾರೆ. ನಿಮ್ಮಲ್ಲೂ ಕೆಲವರಿಗೆ ಈ ತೊಂದರೆಗಳನ್ನ ಇದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಈ ತೊಂದರೆಗಳು ಮುಂಚೆನೂ ಇದ್ರೆ ಅವಾಗ ಯಾಕೆ ತೊಂದರೆ ಕಾಣಲಿಲ್ಲ ಅಂದರೆ, ನೀವು ಸ್ಟೂಡೆಂಟ್ಸ್ ಆಗಿದ್ದಾಗ ಏನಾಗಿತ್ತು, ನೀವು ಅದನ್ನು ಸ್ವಲ್ಪ ನೆನ್ಪು ಮಾಡ್ಕೋಬೇಕಾಗತ್ತೆ. ಈಗ ಯಾಕೆ ಇಷ್ಟು ತೊಂದರೆ ಜಾಸ್ತಿ ಆಗ್ತಾ ಇದೆ, ಇದಕ್ಕೆ ಒಂದು ಪೀಠಿಕೆ ಹಾಕೋಕ್ಕಿಂತ ಮುಂಚೆ ಒಂದು ಅರ್ಥ ಮಾಡ್ಕೋಬೇಕು. ಸಮಾಜ ಕಳೆದ ಒಂದು 50-60 ವರ್ಷದಲ್ಲಿ ತುಂಬ ಬದಲಾವಣೆ ನೋಡಿದ್ದೀವಿ. ಕಳೆದ 20 ವರ್ಷನೇ ದೊಡ್ಡ ಬದಲಾವಣೆ ನೋಡಿದ್ದೀವಿ. ಏನದು? ಕಂಪ್ಯೂಟರ್, ಇಂಟರ್ನೆಟ್ ಮತ್ತು ಮೊಬೈಲ್ನ ಎಂಟ್ರಿಯಿಂದ ಮನುಷ್ಯನ ಜೀವನ ತುಂಬ ಕಾಂಪ್ಲೆಕ್ಸ್ ಆಗೋಗಿದೆ. ಎಸ್ಪೆಷಲಿ ಮಕ್ಕಳು. ಇವತ್ತಿನ ದಿವಸ ಮಕ್ಕಳಿಗೆ ತಂದೆ ತಾಯಿಯಂದರು ಊಟ ಮಾಡಿಸ್ಬೇಕಂದ್ರೆ ಮೊಬೈಲ್ ತೋರಿಸೇ ಊಟ ಮಾಡಿಸ್ಬೇಕು, ಆ ರೀತಿ ಮಕ್ಕಳು ಬೆಳೀತಾ ಇದ್ದಾರೆ. ಆ 3 ವರ್ಷದ ಮಗು, 4 ವರ್ಷದ ಮಗು, 5 ವರ್ಷದ ಮಗು ಮೊಬೈಲ್ ನೋಡ್ತಾನೆ ಟಿಫಿನ್ ಮಾಡಬೇಕು. ಆ ರೀತಿ ನೀವೇ ಖುಷಿಯಿಂದ ಮುದ್ದಿಂದ ಮಕ್ಕಳಿಗೆ ಮೊಬೈಲ್ ತೋರಿಸ್ಕೊಂಡ, ಟಿ ವಿ ತೋರಿಸ್ಕೊಂಡ ಊಟ ಮಾಡೋರು, ಅದೇ ಮಗು 10-12 ಆದಮೇಲೆ ಮೊಬೈಲ್ ನೋಡ್ತೀರಿ, ಯಾಕೆ ನೋಡ್ತೀವಿ ಅಂತ ಬೈತೀರಿ. ನೀವು ಅಭ್ಯಾಸ ಮಾಡಿಸಿರೋದು ಯಾರಿಲ್ಲಿ? ನಿಮಗೂ ಈಗ ಮನುಷ್ಯನಿಗೆ ಪ್ರಾಬ್ಲಮ್ ಏನಪ್ಪ ಅಂದರೆ ಇರೋದು 24 ಗಂಟೆ ಎಲ್ಲರಿಗೂ. ಇಲ್ಲಿರೋ ತುಂಬ ಜನ ಬಡ ಫ್ಯಾಮಿಲಿಯಿಂದ ಬಂದಿರೋ ಥರ ಕಾಣ್ತೀರಿ. ನೀವು ನಿಮ್ಮ ಕೃಷಿ ಕೆಲಸ, ಆ ಕೆಲಸ, ಈ ಕೆಲಸ ಅಂತ ಹೋಗಿ ಬರ್ತೀರಿ. ಬೆಳಗಿಂದ ಸಂಜೆವರೆಗೂ ಒಂದು ಸುಸ್ತಾಗಿರುತ್ತೆ. ಮನೆಯಲ್ಲಿ ಇರೋದೇ 2-3 ತಾಸು, ಮನೆಗೆ ಬಂದಮೇಲೆ ಮತ್ತೆ ಮನೆ ಕೆಲಸಗಳಿರುತ್ತವೆ. ಸೊ ಇದೆಲ್ಲ ಮಾಡೋ ಟೈಮಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಟಿ ವಿ, ಮೊಬೈಲ್ ಇಲ್ಲದೆ ಅವ್ರಿಗೆ ಆಟ ಆಡಿಸ್ಕೊಂತ, ಮಾತಾಡಿಸ್ಕೊಂತ ಊಟ ಮಾಡೋಷ್ಟು ಟೈಮು ತಂದೆಗೂ ಇಲ್ಲ, ತಾಯಿಗೂ ಇಲ್ಲ. ಇವತ್ತಿನ ದಿವಸ ಅಜ್ಜ ಅಜ್ಜಿಗೆ ಟೈಮ್ ಇದೆ, ಬಟ್ ಅವ್ರು ಸೀರಿಯಲ್ ನೋಡ್ಕೊಂತಾನೆ ಊಟ ಮಾಡಿಸ್ತಾರೆ. ಅವರು
ಹೀಗಿರಬೇಕಾದಾಗ ಮಗುವನ್ನ ಈ ರೀತಿ ಮೊಬೈಲ್ ಮತ್ತು ಟಿವಿಗೆ ಅವಲಂಬನೆ ಮಾಡುವಂಗೆ ಮಾಡಲಿಕ್ಕೆ ಮೊದಲ ದೋಷ ಇರೋದು ತಂದೆ ತಾಯಿಯಂದ್ರದ್ದು, ಪೋಷಕರದು, ಅಜ್ಜ ಅಜ್ಜಿಂದ್ರದ್ದೇ ಅಂತ ಹೇಳ್ಬೇಕಾಗತ್ತೆ ನಾನು. ಅದೇ ಮಕ್ಕಳು ಹೈಸ್ಕೂಲ್ ಬರ್ತಾ ಬರ್ತಾ ನಿಮಗೆ ಸೀರಿಯಸ್ನೆಸ್ ಬರುತ್ತೆ ತಂದೆ ತಾಯಿಯಂದ್ರಿಗೆ, ಮಗು ಮುಂದೆ ಹೋಗ್ತಾ ಇದೆ, ಇನ್ನು ಓದೋದು ಜಾಸ್ತಿ ಮಾಡಬೇಕು, ಮೊಬೈಲ್ ಕಡಿಮೆ ಮಾಡ್ಬೇಕಂತ. ಬಟ್ ಅಭ್ಯಾಸ ಆಗೋಗಿದೆ, ಬಿಡೋಕ್ಕಾಗೋದಿಲ್ಲ. ಇಲ್ಲಿ ಇರುವಂಥ ಹೆಂಗಸರಿಗೆ ಕೆಲವೊಬ್ಬರಿಗೆ ಅಡಿಕೆ ಚಟ ಇರುತ್ತೆ, ಇಲ್ಲಿ ಕುಳಿತಿರೋಂಥ ಗಂಡಸರಿಗೆ ಸ್ಮೋಕಿಂಗ್ ಚಟ ಇರುತ್ತೆ, ಕೆಲವರಿಗೆ ಡ್ರಿಂಕ್ಸ್ ಚಟ ಇರ್ಬೋದು. ಅದು ಬಿಟ್ಟು ಜೀವನ ಮಾಡೋಕ್ಕಾಗತ್ತೆ ಇವ್ರಿಗೆಲ್ಲರಿಗೂ? ಆಗೋದಿಲ್ಲ. ದಿನ ಸ್ಮೋಕ್ ಮಾಡ್ತಾರೆ, ಒಂದು 8 ಸಿಗರೇಟು 8 ಬೀಡಿಗಳನ್ನು ವೀಳ್ಯದ ಅಡಿಕೆ ಹಾಕೋತಾನೆ ಇರ್ತಾರೆ. ಹೀಗಿರಬೇಕಾದಾಗ ಮಕ್ಕಳನ್ನ ಮೊಬೈಲ್ ಅಭ್ಯಾಸ ಮಾಡಿಸಿ ಅದನ್ನ ಬಿಡು ಅಂತ ಹೇಳ್ಕೊಳ್ಳೋದು ಎಷ್ಟು ಕಷ್ಟ. ಯಾರಿಗೆ ಅಭ್ಯಾಸ ಆಗೋಗಿದೆ ಅದನ್ನ ತಿದ್ದೋದು ತುಂಬ ಕಷ್ಟ. ಬಟ್ ಯಾರಿಗೆ ಈಗಲೂ ಸಣ್ಣ ಮಕ್ಕಳಿದ್ದಾರೆ ಕೇರ್ಫುಲ್ ಆಗಿರಬೇಕು. ಕಳೆದ ವರ್ಷ 2024ರಲ್ಲಿ ಆಸ್ಟ್ರೇಲಿಯಾ ದೇಶ 16 ವಯಸ್ಸು ಆಗೋವರೆಗೂ ಮಕ್ಕಳಿಗೆ ಮೊಬೈಲ್ ಕೊಡ್ಲಿಕ್ಕಿಲ್ಲ ಅಂತ ಒಂದು ಕಾನೂನು ಜಾರಿಗೆ ತಗೊಂಡ್ಬಂದಿದೆ. ಆಸ್ಟ್ರೇಲಿಯಾದಲ್ಲಿ ಏನು ಮಾಡೋದು ಗೊತ್ತಿಲ್ಲ, ಇಂಡಿಯಾದಲ್ಲಂತೂ ಮೊದಲು ಬೇಕದು. ಅದು ಮೊಬೈಲ್ ಡಿಪೆಂಡೆನ್ಸಿಗೆ ಮಕ್ಕಳಿಗೆ ಮಾತ್ರ ಅಲ್ಲ, A to Z, ಸೀನಿಯರ್ ಸಿಟಿಸನ್ಸ್ ಇಂದ ಹಿಡಿದು ಅಡಲ್ಟ್ಸ್ ಆಯಿತು, ಹೆಣ್ಮಕ್ಳಾಯಿತು, ಸೀರಿಯಲ್ ನೋಡಬೇಕು, ದೊಡ್ಡವರು ನ್ಯೂಸ್ ನೋಡಬೇಕು, ಮೊಬೈಲ್ ಬಿಟ್ಟು ಜೀವನ ಮಾಡೋದಕ್ಕೆ ಮರೆತು ಬಿಟ್ಟಿದ್ದಾರೆ ಜನ. ಪಕ್ಕದ ಹೋಗಿ ಮಾತಾಡೋದು, ಏನಾಗ್ತಾ ಇದೆ ಹರಟೆ ಹೊಡೆಯೋದು ಇಲ್ಲವೇ ಇಲ್ಲ. ಅವ್ರ ಮನೆಗೆ ಹೋಗೋದು, ಇವ್ರ ಮನೆಗೆ ಹೋಗೋದು, ಬರೀ ಮೊಬೈಲಲ್ಲಿ ಜೀವನ ಆಗೋಗಿದೆ. ಹೀಗಿರೋದ್ರಿಂದ ಮಕ್ಕಳಿಗೆ ಅದನ್ನ ನೀವು ಕಸ್ಕೊಂಡಾಗ ಅವರಿಗೆ ಸಿಟ್ಟು, ಕೋಪ, ಆವೇಶ, ಉದ್ರೇಕ ಜಾಸ್ತಿ ಬರೋದು ಸಹಜ, ಸ್ವಾಭಾವಿಕ. ಇದರಿಂದ ನಿಮಗೆ ತುಂಬ ತೊಂದರೆ ಆಗ್ತಾ ಹೋದಂಗೆಲ್ಲ ಅವರು ನಿಮ್ಮನ್ನ ವಿಲನ್ ಥರ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ನಿಮ್ಮನ್ನ ನನಗೆ ಆಸೆಗೆ ಅಡ್ಡ ಬರ್ತಾ ಇರೋ ಥರ ನೋಡ್ತಾರೆ. ಸೊ ನಿಮಗೆ ಎದುರುತ್ತರ ಕೊಡೋದು, ನಿಮಗೆ ಲೂಸಾಗಿ ಮಾತಾಡೋದು, ಹಾಗೆ ಕಾರಣಗಳು ಬೆಳೀತಾ ಹೋಗ್ತವೆ. ಈ ಮಕ್ಕಳಿಗೆ ಜೀವನದ ಬಗ್ಗೆ ಸೀರಿಯಸ್ ಆಗಿ ಒಂದು ಪಾಠ ಹೇಳೋದು ಒಂದೇ, ಒಂದು ಮೀನಿಗೆ ಸ್ನಾನ ಮಾಡಿಸೋದು ಒಂದೇ. ಏನೂ ಪ್ರಯೋಜನ ಇಲ್ಲ ಅದು. ಹಂಗಾಗಿ ಗೋಡೆಗೆ ಡಿಕ್ಕಿ ಹೊಡೆದ್ರೆ ಗೋಡೆಗೆ ನೋವಾಗುತ್ತಾ, ನಿಮಗೆ ನೋವಾಗುತ್ತಾ ಯೋಚನೆ ಮಾಡಿ. ಆ ಸ್ಥಿತಿಗೆ ತಲುಪಿದೆ ಇವತ್ತಿನ ದಿವಸದಲ್ಲಿ. ಸೊ ಬೆಂಗಳೂರಲ್ಲಿ ನಿಮಾನ್ ಸಂಸ್ಥೆ ಈ ರೀತಿ ಮಕ್ಕಳ ಮೊಬೈಲ್ ಅಡಿಕ್ಷನ್ಸ್ಗೆ ಸಪ್ರೇಟ್ ಒಂದು ಕ್ಲಿನಿಕ್ ಅಂತ ಮಾಡಿದೆ, ಮೊಬೈಲ್ ಅಡಿಕ್ಷನ್ ಕ್ಲಿನಿಕ್ ಅಂತ. ಅಷ್ಟು ತೀವ್ರ ಪ್ರಮಾಣದಾಗಿದೆ. ಮೊಬೈಲ್ ಬಗ್ಗೆ ಮಾತ್ರ ಜಾಸ್ತಿ ಮಾತಾಡ್ತಾರೆ, ಇನ್ನೂ ಹಲವಾರಿದೆ. ಬಟ್ ಬೇಸಿಕಲಿ ಏನು ಅರ್ಥ ಮಾಡ್ಕೋಬೇಕಂದ್ರೆ, ಮಕ್ಕಳ ಮನಸ್ಸು ಗಾಳಿಪಟ ಇದ್ದಂಗೆ. ಅವ್ರಿಗೆ ಏನು ಖುಷಿ ಕೊಡುತ್ತೆ ಆ ಕಡೆ ಹೋಗ್ತಾ ಇರ್ತಾರೆ ಅವರು. ಗಾಳಿ ಬಂದು ಆ ಕಡೆ ಬರುತ್ತೆ ಆ ಕಡೆ ಹೋಗ್ತಾರೆ. ಅವ್ರಿಗೆ ಏನು ಇಷ್ಟ ಅದನ್ನೇ ಮಾಡ್ತಾ ಹೋಗ್ತಾರೆ. ಅವರಿಗೆ ಸುಮ್ಮನೆ ಒಂದು ಗಾಳಿ ಊದಿರೋ ಬಲೂನ್ ಥರ, ಆ ಬಲೂನ್ ಚುಚ್ಚಿರೋ ಒಳಗಡೆ ಏನೂ ಇಲ್ಲ, ಬಟ್ ಅವರು ಹಾರಾಡ್ತಾ ಇರ್ತಾರೆ 24 ಗಂಟೆ, ದೊಡ್ಡ ಮನುಷ್ಯರ್ತಾರೆ. ಸೊ ಇದನ್ನು ಹ್ಯಾಂಡಲ್ ಮಾಡೋದು ಸ್ವಲ್ಪ ತುಂಬ ಕಷ್ಟ. ಏನೇನು ಮಾಡ್ಬೋದು ನಾವು ಅಂತ ಮಾತಾಡಲಿಕ್ಕೆ ಈ ಒಂದು ನಾವು ಕೆಲವೊಂದು ಸ್ಲೈಡ್ಸ್ ಜೊತೆಗೆ ಕನ್ನಡದಲ್ಲೇ ಮಾತಾಡ್ತೀನಿ. ತುಂಬ ಜನ ಇಲ್ಲೇ ಸುತ್ತಮುತ್ತದಿಂದ ಬಂದಿರೋದು. ಸ್ಲೈಡ್ಸ್ ಮಾಡಿದ್ದು ನಾನು ಬೆಂಗಳೂರಲ್ಲಿ ಒಂದು ಇಂಗ್ಲೀಷ್ ಸ್ಕೂಲಿಗೆ, ಸೊ ಇಂಗ್ಲೀಷಲ್ಲಿದೆ, ಬಟ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು. ಮೊದಲು ಈ ಹದಿಹರೆಯದ ಮಯಸ್ಸಿಗೆ ಏನು ತೊಂದರೆಗಳು ಬರುತ್ತೆ, ಮನಸ್ಸಲ್ಲಿ ದೇಹದಲ್ಲಿ ಏನು ಬದಲಾವಣೆಗಳಾಗತ್ತೆ, ಮಿದುಳಲ್ಲಿ ಏನು ಬದಲಾವಣೆಗಳಾಗತ್ತೆ, ಮಕ್ಕಳ ಪಾಯಿಂಟ್ ಆಫ್ ವ್ಯೂ ಅವ್ರಿಗೇನು ತೊಂದರೆ ಆಗ್ತಾ ಇದೆ, ಮಕ್ಕಳಿಗೇನು ತೊಂದರೆ, ಅವ್ರಿಗೂ ಕಷ್ಟ ಆಗ್ತಾ ಇದೆ, ನಿಮಗೆ ಮಾತ್ರ ಕಷ್ಟ ಆಗ್ತಾ ಇಲ್ಲ, ಅವ್ರಿಗೂ ತೊಂದರೆ ಆಗ್ತಾ ಇದೆ ಅಡ್ಜಸ್ಟ್ ಆಗಲಿಕ್ಕೆ. ಪೋಷಕರಿಗೆ ಏನು ತೊಂದರೆ, ಪೋಷಕರ ಪಾತ್ರ ಏನು, ಟೀಚರ್ ಪಾತ್ರ ಏನು. ಆಮೇಲೆ ಕೆಲವು ಮಕ್ಕಳಿಗೆ ನಾವು ಎಷ್ಟೇ ಬುದ್ಧಿ ಹೇಳಿ, ಟೀಚರ್ ಆಯಿತು, ಮಕ್ಕಳಾಯಿತು, ಅಜ್ಜ ಆಯಿತು, ಪಕ್ಕದ ಮನೆ ಯಾರು ಬುದ್ಧಿ ಹೇಳಿದ್ರು ಕೆಲವೊಬ್ಬರು ತಿಳ್ಕೊಳಕ್ಕಾಗಲಿಕ್ಕಿಲ್ಲ. ಅವರಿಗೆ ಕೆಲವೊಂದು ಮಾನಸಿಕ ಕಾಯಿಲೆ ಇರ್ತಾವೆ. ಅದು ಏನು ಮತ್ತು ಕನ್ಕ್ಲೂಷನ್ ಕೊನೆ, ಇದನ್ನ ಮಾತಾಡ್ತಾ ಹೋಗ್ತೀನಿ ನಾನು. ಸ್ಲೈಡಲ್ಲಿ ಬರ್ದಂಗೆ ಮಕ್ಕಳಲ್ಲಿ ಒಂದು ಸಹಜ ಗುಣ ಏನಪ್ಪ ಅಂದರೆ ಕುತೂಹಲ ಜಾಸ್ತಿ ಇರುತ್ತೆ ಅವರಿಗೆ. ಎಲ್ಲ ನೋಡಬೇಕು, ಎಲ್ಲ ತಿಳ್ಕೋಬೇಕು, ಅಲ್ಲೂ ಹೋಗಬೇಕು, ಇಲ್ಲೂ ಹೋಗಬೇಕು, ಅದನ್ನೂ ಕಲಿಬೇಕು, ಇದನ್ನೂ ಕಲಿಬೇಕು ಅಂತ ಕುತೂಹಲ ಜಾಸ್ತಿ ಇರುತ್ತೆ ಅವರಿಗೆ. ಒಂದು 24 ಗಂಟೆ ಖುಷಿ ಜಾಸ್ತಿ ಅವರಿಗೆ. ಖುಷಿ ಏನು ಸಿಗುತ್ತೆ ಅದನ್ನೇ ಮಾಡ್ಬೇಕಂತಿರ್ತಾರೆ ಅವರು. ಈ ನೀವು ಮಕ್ಕಳನ್ನ 1 ವರ್ಷದ ಮಗುಗೆ ನೀವು ಹೇಗೆ ಅವರಿಗೆ ಕೈ ಹಿಡಿದು ನಡ್ಸಕ್ಕೆ ಕಲಿಸ್ತೀರಲ್ವಾ, ಅಥವಾ 5 ವರ್ಷದ ಮಗುಗೆ ಸೈಕಲ್ ಹೇಗೆ ಕಲಿಸ್ಕೊಡ್ತೀರಲ್ವಾ, ಆ 1 ವರ್ಷದ ಮಗು 2 ವರ್ಷ ಆದ್ಮೇಲೆ ನಿಮ್ಮ ಕೈ ಕೊಟ್ರೆ ಅದನ್ನ ಇಟ್ಕೊಳಂಗಿಲ್ಲ, ತಂತಾನೆ ನಡೀಲಿಕ್ಕೆ ಹೋಗುತ್ತೆ. ನಿಮ್ಮ ಕೈ ಇಟ್ಕೊಳ್ಳೋದು ಬೇಕಾಗಿಲ್ಲ ಅದಕ್ಕೆ. ಅದೇ 5 ವರ್ಷದ ಮಗು ಸೈಕಲ್ ಹೊಡಿಲಿಕ್ಕೆ ಫಸ್ಟ್ ಒಂದು ವಾರ ಮಾತ್ರ ಬೇಕು ನೀವು, ಆಮೇಲೆ ಅದಕ್ಕೆ ಆಗತ್ತಿಲ್ಲ, ತಂತಾನೆ ಮಾಡ್ತಾನೆ. ಹಾಗೆ ಏನು ನಿಮ್ಮ ಸಹಾಯದಿಂದ ಕಲಿತಾ ಬರ್ತಾನೆ ಮಗು, ಟೀನೇಜಲ್ಲಿ ಹೋಗ್ತಾ ಹೋಗ್ತಾ ನಿಮ್ಮ ಸಹಾಯ ಇಲ್ಲದೆ ತಾನೇ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬೆಳೆಸ್ತಾ ಹೋಗ್ತಾನೆ. ಅವನಿಗೊಂದು ಇಂಡಿಪೆಂಡೆನ್ಸ್ ಬೇಕು, ಸ್ವಾವಲಂಬನೆ ಬೇಕು. ನೀವೇನು ಕಲಿಸ್ಕೊಡೋದು, ನಾನೇ ಮಾಡ್ತೀನಿ, ನಂಗೆ ಮಾಡ್ಲಿಕ್ಕೆ ಬರುತ್ತೆ ಅಂತ ತೋರಿಸ್ಕೋಬೇಕಂತೇನೆ.
ಅಪ್ಪ ಅಮ್ಮ ಏನು ಮಾಡ್ತಾರೆ, ಅಕ್ಕ ಅಣ್ಣ ಏನು ಮಾಡ್ತಾರೆ ಅದನ್ನು ನಾನು ಮಾಡಬಲ್ಲೆ, ನಾನು ಒಬ್ಬನೇ ಮಾಡಬಲ್ಲೆ, ಯಾರ ಸಹಾಯ ಇಲ್ಲದೆ ಮಾಡಬಲ್ಲೆ. ಅದನ್ನ ಇನ್ನೊಬ್ಬರಿಗೆ ಪ್ರೂವ್ ಮಾಡ್ಬೇಕಂತಲೂ ಮಾಡ್ತಾರೆ ಕೆಲವೊಂದ್ಸಲ. ಸೊ ನೀವು ಎಷ್ಟೇ ಏನೇ ಹೇಳಕ್ಕೆ ಹೋದ್ರು ಕೂಡ ನಾನೇ ಮಾಡ್ತೇನೆ ಅಂತ ಹೋಗೋದು, ಏನೋ ತೊಂದರೆಗಳು ಸಿಕ್ಕಾಕೊಳ್ಳೋ ಸಾಧ್ಯತೆಯೂ ಇರುತ್ತೆ. ಸೊ ಹೀಗಾಗ್ತಾ ಹೋಗುತ್ತೆ. ಆಮೇಲೆ ಈ ಮಕ್ಕಳಿಗೆ, ಕೆಲವೊಂದು ಮಕ್ಕಳಿಗೆ, ಇದು ಎಲ್ಲ ಮಕ್ಕಳಿಗೂ ಅಲ್ಲ, ಈಗ ನಾನು ಏನು ಮಾತಾಡ್ತಾ ಇದ್ದೀನಿ ಒಂದು ಅರ್ಥ ಮಾಡ್ಕೊಳ್ಳಿ, ಒಂದು 100 ಮಕ್ಕಳಲ್ಲಿ 30-40 ಮಕ್ಕಳು ಆರಾಮಾಗಿ ಜೀವನ ಮಾಡಿ ಪಾಠ ಚೆನ್ನಾಗಿ ಕಲಿತು ಒಳ್ಳೆ ಮಕ್ಕಳಾಗಿ ಬೆಳೀತಾ ಹೋಗ್ತಾರೆ. ಬಟ್ 50-60 ಮಕ್ಕಳು ತುಂಬಾ ತುಂಟಿರ್ತಾರೆ, ತುಂಬಾ ಕೋಪಿಷ್ಟಿರ್ತಾರೆ, ತುಂಬಾ ತೊಂದರೆ ಕೊಡ್ತಾರೆ. ಆ 50-60% ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾ ಮಾತಾಡೋದು ಎಲ್ಲ ಮಕ್ಕಳ ಬಗ್ಗೆ ಅಲ್ಲ, ಯಾರಲ್ಲಿ ತೊಂದರೆ ಕಂಡು ಬರುತ್ತೆ ಆ ಮಕ್ಕಳ ತೊಂದರೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾ ಏನು ಹೇಳ್ತಾ ಇದ್ದೀನಿ ಎಲ್ಲ ಮಕ್ಕಳಿಗೂ ಅನ್ವಯ ಆಗೋದಿಲ್ಲ, ಅದೊಂದು ನೆನ್ಪಿಟ್ಕೊಳ್ಳಿ. ನಾ ಮಾತಾಡ್ತಾ ಹೋದಂಗೆಲ್ಲ ಮುಂದೆ ಇದು ಎಲ್ಲ ಮಕ್ಕಳಿಗೂ ಸೇಮ್ ಸ್ಟೋರಿ ಅಪ್ಲೈ ಆಗೋದಿಲ್ಲ. ಬೇರೆ ಬೇರೆ ಮಕ್ಕಳಿಗೆ ಬೇರೆ ಬೇರೆ ತೊಂದರೆ ಆಗುತ್ತೆ. ಯಾರು ತೊಂದರೆ ಚೆನ್ನಾಗಿದ್ದಾರೆ, ಚೆನ್ನಾಗಿ ಓದ್ತಾ ಇದ್ದಾರೆ, ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ತಾ ಇದ್ದಾರೆ, ಅವ್ರಿಗೇನು ತೊಂದರೆ ಇಲ್ಲ, ಅವ್ರು ಹಾಗೆ ಬೆಳೀಲಿಕ್ಕೆ ಬಿಡಿ ಅವ್ರನ್ನ. ಯಾರಿಗೆ ಕಷ್ಟ ಆಗ್ತಾ ಇದೆ, ಯಾರಿಗೆ ಸಿಡುಕುತನ ಜಾಸ್ತಿ, ಯಾರಿಗೆ ಕೋಪ ಜಾಸ್ತಿ, ಯಾರಿಗೆ ಹಠ ಜಾಸ್ತಿ, ಯಾರಿಗೆ ಜಿದ್ದು ಜಾಸ್ತಿ, ಯಾರಿಗೆ ಅವ್ರ ಪಾಯಿಂಟ್ ಆಫ್ ವ್ಯೂ ಬೇರೆ ಕಾಣೋದಿಲ್ಲ, ಹೊರಗಡೆ ಹೋಗಿ 4 ಫ್ರೆಂಡ್ ಮಾತಾಡೋದು ಗೊತ್ತಿಲ್ಲ ಅವ್ರಿಗೆ, ಒಬ್ಬರ ಹತ್ರ ಒಂದು ಫ್ರೆಂಡ್ ಇಲ್ಲ, ಮನೇಲಿ ಕೂತ್ಕೊಂಡು 24 ಗಂಟೆ ಎಲ್ಲರಿಗೂ ತೊಂದರೆ ಕೊಡ್ತಿರ್ತಾರೆ. ನೀವು ಅನ್ಕೊಂಡಿರ್ತೀರಿ ಮಕ್ಕಳು ಸಂಗೀತ ಕೇಳಿದ್ರೆ, ಕೆಲವು ಮಕ್ಕಳು ಹೇಳ್ತಾರೆ ನನಗೆ ಮ್ಯೂಸಿಕ್ ಕೇಳಿದ್ರೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಬರುತ್ತಂತೆ. ಆ್ಯಕ್ಚುಲಿ ಮ್ಯೂಸಿಕ್ ಕೇಳಿದ್ರೆ ಇಂಟ್ರೆಸ್ಟ್ ಬರೋದಲ್ಲ, ಅವರಿಗೆ ಬೋರ್ ಹೊಡಿತು ತುಂಬ ಲೈಫು. ಆ ಬೋರ್ ಓಡಿಸ್ಲಿಕ್ಕೋಸ್ಕರ ಸಂಗೀತ ಕೇಳ್ತಾರೆ. ಹೇಳಲಿಕ್ಕೆ ಅಷ್ಟೇ ನನಗೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಬರ್ತದೆ ಅಂತ ಹೇಳ್ತಿರ್ತಾರೆ. ಅಡೋಲಸೆನ್ಸ್ ಅಂದ್ರೆ ಪದದ ಅರ್ಥ ಇದು, ಇಂಗ್ಲೀಷ್ ವರ್ಡ್ ಎಲ್ಲಿಂದ ಬಂದಿದೆ ಅಂತ ತಿಳ್ಕೊಂಡು. 10-18 ವಯಸ್ಸಿನ ಮಕ್ಕಳಿಗೆ ನಾವು ಟೀನೇಜ್ ಅಥವಾ ಹದಿಹರೆಯ ಅಂತ ಕರಿತೀವಿ. ಕನ್ನಡದಲ್ಲಿ ಹದಿಹರೆಯದ ವಯಸ್ಸು ಹುಚ್ಚು ಕೋಡಿ ಮನಸ್ಸು ಅಂತ ಒಂದು ವೆಂಕಟೇಶ್ ಮೂರ್ತಿ ಅವರ ಒಂದು ಭಾವಗೀತೆ ಇದೆ. ಎಷ್ಟು ಜನ ಕೇಳಿದ್ರೆ ಇಲ್ಲ ನಂಗೆ ಗೊತ್ತಿಲ್ಲ, ಯಾವಾಗ ಟೈಮ್ ಸಿಕ್ಕರೆ ಕೇಳಿ ಒಂದ್ಸಲ. ಇದ್ರ ಬಗ್ಗೆ ಒಂದು ಚೆನ್ನಾಗಿ ಬರೆದಿರೋ ಒಂದು ಪದ್ಯ. ಈ ಸಮಯದಲ್ಲಿ ದೇಹದಲ್ಲಿ, ಮನಸ್ಸಲ್ಲಿ ತುಂಬಾ ಬೆಳವಣಿಗೆಗಳಾಗ್ತವೆ. ಒಂದು ದೈಹಿಕ ಬದಲಾವಣೆಗಳು, ಎರಡನೇದು ಮನಸ್ಸು ಹೇಗೆ ಬದಲಾಗ್ತಾ ಹೋಗುತ್ತೆ. ಅವರಿಗೆ ಒಂದು ಸಾಮಾಜಿಕವಾಗಿ ಜೀವನನ ಎಲ್ಲರೂ ನೋಡ್ತಾ ನೋಡ್ತಾ ಕಲಿತಾ ಹೋಗ್ತಾರೆ. ಮಾಡೆಲಿಂಗ್ ಅಂತ ಹೇಳ್ತೀವಿ. ಅವ್ರ ಅಣ್ಣ ಹೇಗಿರ್ತಾರೆ ಹಾಗಾಗ್ಬೇಕಂತಾನೆ, ಅವ್ರ ಅಂಕಲ್ ಯಾರೋ ಒಬ್ರು ಪೊಲೀಸ್ ಏನೋ ಅವ್ರ ಥರ ಆಗ್ಬೇಕಂತೇನೆ, ಇನ್ನೊಬ್ರು ನೋಡಿ ಕಲಿಯೋದು ತುಂಬ ಜಾಸ್ತಿ. ಸೊ ಸಾಮಾಜಿಕವಾಗಿ ಹೇಗೆ ಬೆಳವಣಿಗೆ ಆಗ್ತಾನೆ, ಭಾವನಾತ್ಮಕವಾಗಿ ಬೆಳವಣಿಗೆ ಆಗುತ್ತೆ, ಲೈಂಗಿಕ ಬೆಳವಣಿಗೆ ಆಗ್ತಾ ಹೋಗುತ್ತೆ. ದೈಹಿಕ ಬದಲಾವಣೆಗಳು ಏನಾಗುತ್ತೆ, ಇದು ಸ್ಲೈಡ್ ಮುಂದೆ ಹೋಗಿ ನೆಕ್ಸ್ಟ್. ಹೈಟ್ ಬೆಳೀತಾ ಹೋಗುತ್ತೆ, ತೂಕ ಬೆಳೀತಾ ಹೋಗುತ್ತೆ. ಗಂಡು ಮಕ್ಕಳಿಗೆ ಮೀಸೆ ಬರ್ತಾ ಹೋಗುತ್ತೆ, ಗಡ್ಡ ಬರ್ತಾ ಹೋಗುತ್ತೆ, ಹಾರ್ಮೋನ್ ಚೇಂಜಸ್ ಆಗುತ್ತೆ. ಹೆಣ್ಣು ಮಕ್ಕಳಿಗೆ ಮುಟ್ಟು ಸ್ಟಾರ್ಟ್ ಆಗುತ್ತೆ 12-13 ನಂತರ, ಧ್ವನಿ ಗಡಸು ಆಗ್ತಾ ಹೋಗುತ್ತೆ. ಮನಸ್ಸು ಏನು ಬದಲಾವಣೆಗಳಾಗುತ್ತೆ, ಅವ್ರಿಗೂ ಫ್ರೀಡಮ್ ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ತಾರೆ ಅವ್ರ ಮಕ್ಕಳು. ಅಂದರೆ ಅವರು ತಮ್ಮ ಮನಸ್ಸಲ್ಲಿರೋದನ್ನ ಮಾಡ್ಬೇಕನ್ನೋ ಆಸೆ ಜಾಸ್ತಿ ವ್ಯಕ್ತಪಡಿಸ್ತಾರೆ. ಅವರಿಗೆ ನೀವು ಅವ್ರು ಹೇಳಿದ ಮಾತು ಕೇಳದೇ ಇದ್ದರೆ ತದ್ವಿರುದ್ಧ ಹೋಗಿ ಮಾಡ್ಬೇಕಂತ ಹೋಗ್ತಾರೆ ಅವರು. ಸ್ವಾವಲಂಬನೆ, ಪರಾವಲಂಬನೆಯಿಂದ ಸ್ವಾವಲಂಬನೆ ಕಡೆ ಹೋಗ್ತಾರೆ ಅವರು. ಎಲ್ಲಿ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿದ್ರು, ಅದರಿಂದ ನೀವು ಹೇಗೆ ನಡೆಯಕ್ಕೆ ಕಲಿಸಿದ್ರಿ, ಸೈಕಲ್ ಹೊಡೆಯಕ್ಕೆ ಕಲಿಸಿದ್ರಿ, ಜೀವನ ಕೂಡ ನಾನೇ ಮಾಡಬೇಕು, ಹೊರಗಡೆ ಕೂಡ ನಾನೇ ಹೋಗಬೇಕು, ಈ ಕೆಲಸ ಕೂಡ ನಾನೇ ಮಾಡ್ತೀನಿ, ಆ ಕೆಲಸ ತನ್ನ ಕೆಲಸ ತಾನೇ ಮಾಡಲಿಕ್ಕೆ ಪ್ರಯತ್ನ ಮಾಡಕ್ಕೆ ಹೋಗ್ತಾನೆ. ಆದರೆ ಅದರಲ್ಲಿ ಆಗೋ ತೊಂದರೆಗಳನ್ನ ಗೊತ್ತಿರಲಾರದೆ ತೊಂದರೆಗಳು ಸಿಕ್ಕಾಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದು ಅವ್ರಿಗೆ ಅರ್ಥ ಆಗೋದಿಲ್ಲ ಮಕ್ಕಳಿಗೆ. ಬಟ್ ನಾನೇ ಮಾಡ್ಕೋತೀನಿ, ನೀವೇನು ಹೇಳೋದು ನನಗೆ, ಈ ರೀತಿ ಮಾತುಗಳು ಜಾಸ್ತಿ ಬರ್ತಾ ಹೋಗ್ತವೆ. ಚಾಯ್ಸ್ ಅಂತ ಹೇಳ್ತೀವಿ ಅವರಿಗೆ. ನನಗೆ ಇದಿಷ್ಟ, ನನಗೆ ಅದಿಷ್ಟ, ನಿಮಗೆ ಏನು ಬೇಕು ಅಂತ ತಿನ್ನಿ, ನನಗೆ ಮಾತ್ರ ಇದೇ ತಿಂಡಿ ಬೇಕು, ನನಗೆ ಮಾತ್ರ ಇದೇ ಬಟ್ಟೆ ಬೇಕು. ಅವ್ರಿಗೆ ಏನು ಬೇಕು ಅದನ್ನ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಇನ್ನೊಂದು ಏನು ತೊಂದರೆ ಆಗುತ್ತೆ ಅಂದರೆ, ತಂದೆ ತಾಯಿ ಅಂದರು ಸಣ್ಣ ಮಕ್ಕಳಿದ್ದಾಗ ಅವ್ರಿಗೆ 1 ಆಟಿಕೆ ಸಾಮಾನು ಕೇಳಿದ್ರೆ 2 ಕಳಿಸ್ಕೊಡ್ತೀರಿ. ನೀವು ಎಷ್ಟೇ ಬಡ ಫ್ಯಾಮಿಲಿ ಇರಲಿ, ಅವ್ರಿಗೆ 1 ಚಾಕ್ಲೇಟ್ ಕೇಳಿದ್ರೆ 4 ಚಾಕ್ಲೇಟ್ ತಂದು ಕೊಡ್ತೀರಿ ನೀವು. 12 ಆದ ಕೂಡ ನಿನಗೆ ಏನಾದ್ರು ಬಟ್ಟೆ ಕೇಳಿದ್ರೆ ನಾವು ಬೇಡಪ್ಪ ಇವಾಗ ಅಂತ ಹೇಳ್ತೀರಿ. ಅವ್ರಿಗೆ ಅಭ್ಯಾಸ ಆಗೋಗಿರುತ್ತೆ, ಇಷ್ಟು ದಿವಸ ಎಲ್ಲ ಕೊಟ್ಟಿದ್ದು ಇವಾಗ ಯಾಕೆ ಬೇಡ ಅಂತ ಹೇಳ್ತೀರಿ. ಸೊ ಮಾತಿಗೆ ಮಾತು ಬೆಳೆಸ್ತಾ ಹೋಗ್ತಾರೆ ಅವರು, ಅದಕ್ಕೆ ಕೊನೆ ಇರೋದಿಲ್ಲ. ಅದು ಏನು ಹೇಳಿದ್ರು ಅದಕ್ಕೆ ಇನ್ನೊಂದು ಲಾಜಿಕ್ ಪಾಯಿಂಟ್ ಕೊಡ್ತಾ ಹೋಗ್ತಾರೆ. ಲಾಜಿಕ್ ಪಾಯಿಂಟ್ ಕೊಡೋದೇ ಒಂದು ದೊಡ್ಡ ಯುದ್ಧ ಗೆದ್ದಂಗೆ ಅಂದ್ಕೊಂಡಿರ್ತಾರೆ ಅವರು. ದೈಹಿಕ ಬಗ್ಗೆ ತುಂಬ ಚಿಂತೆ ಮಾಡ್ತಾರೆ. ನಾನು ದಪ್ಪ ಕಾಣ್ತಾ ಇದ್ದೀನ, ನಾನು ಕುಳ್ಳ ಕಾಣ್ತಾ ಇದ್ದೀನ, ನಾನು ಹೇಗಿದ್ದೀನಿ, ಮುಖದ ಮೇಲೆ ಮಡುವೆ ಜಾಸ್ತಿ ಆಗಿದೆ, ನಾ ಇದನ್ನ ಹೆಂಗೆ ಸರಿ ಮಾಡೋದು, ಇದ್ರ ಬಗ್ಗೆನೇ ಚಿಂತೆ ಜಾಸ್ತಿ ಮಾಡ್ತಾರೆ. 24 ಗಂಟೆ ಮೊಬೈಲಲ್ಲಿ ನೋಡೋದು, ಮಿರರ್ ನೋಡೋದು, ನಾನು ಹಂಗಿದ್ದೀನಿ, ನಾನು ಹಿಂಗೆ ಫೀಲಿಂಗ್ ತಗೋತಾರೆ ಕೆಲವು ಮಕ್ಕಳು. ಚಿಂತೆ, ಯೋಚನಾ ಲಹರಿ ಅಂತ ಹೇಳ್ತೀವಿ ನಾವು. ಯೋಚನೆ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂದರೆ ಎಕ್ಸ್ಪೆರಿಮೆಂಟೇಷನ್ ಮಾಡ್ತಾ ಹೋಗ್ತೀವಿ. ಕುತೂಹಲ ಜಾಸ್ತಿ ಆದಂಗೆಲ್ಲ ಎಲ್ಲನೂ ತಿಳ್ಕೊಬೇಕಂತ ಅನ್ಸುತ್ತೆ ಅವರಿಗೆ. ಈಗ ಇಲ್ಲಿಂದ ನೀವು ಮಕ್ಕಳನ್ನ ನೀಟಾಗಿ ಬೆಳೆಸಿರ್ತಾರೆ. ನೀವು ನಿಮ್ಮ ಕಾಂಪೌಂಡು, ನಿಮ್ಮ ಓಣೆ, ನಿಮಗೆ ಮನೆಯಿಂದ ಒಂದು ಅರ್ಧ ಕಿಲೋಮೀಟರ್ ಜಾಸ್ತಿ ಅಷ್ಟೇ ಓಡಾಡಿರ್ತೀರಿ. ಬಟ್ ಅವರಿಗೆ ಇಲ್ಲಿಂದ ದೂರ ಹೋದರೆ ಏನಿದೆ ನೋಡ್ಬೇಕಂತ ಆಸೆ ಇರುತ್ತೆ ಅವರಿಗೆ.
ಊರ್ ಹೊರಗಡೆ ಏನೇನು ನೋಡ್ಬೇಕಂತ ಆಸೆ ಇರುತ್ತೆ. ಸೊ ಯಾರೋ ಫ್ರೆಂಡ್ ಸೈಕಲ್ ನೋಡ್ಕೊಂಡು ಹೋಗಿದ್ರೆ ನಾನು ಬರ್ತೀನಿ ಅಂತ ಅವನ ಜೊತೆ ಅವನು ಹೋಗ್ಬೋದು. ಸೊ ಎಲ್ಲದನ್ನು ಕಂಡಿಡಿಬೇಕಂತ ಆಸೆ ಅವರಿಗೆ, ಇಲ್ಲೇನಿದೆ ಅಲ್ಲೇನಿದೆ, ಈ ಹುಡುಗರು ಏನು ಮಾಡ್ತಾರೆ, ಆ ಹುಡುಗಿರು ಏನು ಮಾಡ್ತಾರೆ, ಆ ಕುತೂಹಲದ ಜಾಸ್ತಿ ಇರುತ್ತೆ ಇವರಿಗೆಲ್ಲರಿಗೂ. ಇಂಟ್ರೆಸ್ಟ್ಗಳು ಬದಲಾಗ್ತಾ ಹೋಗುತ್ತೆ. ಮಗುವಾಗಿದ್ದಾಗ ಇರುವಂಥ ಅವಳ ಆಸಕ್ತಿಗಳು ಮತ್ತು ಅವರ ಏನು ಇರುತ್ತೆ ಆಸೆಗಳು, ಅದು ವಯಸ್ಸಾಗ್ತಾ ಆಗ್ತಾ ಬೇರೆ ಬೇರೆ ದಿಕ್ಕುಗಳು ಹೋಗುತ್ತೆ ಅವ್ರಿಗೆಲ್ಲ. ಸಣ್ಣ ಮಕ್ಕಳಿದ್ದಾಗೆ ಬೊಂಬೆಗಳು, ಕಾರ್ಟೂನು ಅಂತ ಹೇಳೋರು, ದೊಡ್ಡವರಾಗ್ತಾ ಆಗ್ತಾ ಪಿಕ್ಚರು, ಸಿನಿಮಾ, ನಾನ್ ವೆಜ್ ಊಟ, ಅದು ಬೇಕು ಇದು ಬೇಕು, ಪಿಕ್ಚರ್ಗೆ ಹೋಗ್ಬೇಕು, ತಿರುಗಾಡಬೇಕು, ಎಂಜಾಯ್ ಮಾಡಬೇಕು, ಇದು ಜಾಸ್ತಿ ಆಗ್ತಾ ಹೋಗುತ್ತೆ ಅವ್ರಿಗೆಲ್ಲರಿಗೂ. ಕೆಲವು ಮಕ್ಕಳಿಗೆ ಕ್ರಿಯೇಟಿವಿಟಿ ಅಂದರೆ ಪೇಂಟಿಂಗಲ್ಲಿ, ಆರ್ಟ್ಸಲ್ಲಿ, ಮ್ಯೂಸಿಕಲ್ಲಿ ಕೂಡ ಅವರಿಗೆ ಇಂಟ್ರೆಸ್ಟ್ ಇರುತ್ತೆ. ಸೊ ಈ ಬದಲಾವಣೆಗಳು ಡೆವಲಪ್ ಆಗ್ತಾ ಹೋಗ್ತವೆ. ಸಾಮಾಜಿಕವಾಗಿ ಇನ್ನೊಬ್ಬರ ಜೊತೆಗೆ ಹೇಗೆ ಪರಸ್ಪರ ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋದು ಕೂಡ ಇದರಲ್ಲೇ ಬೆಳೀತಾ ಹೋಗ್ತೀವಿ. ಈ ಏನು 5-8 ವಯಸ್ಸಿನ ಮಕ್ಕಳು ಮನೆಗೆ ಯಾರನ್ನ ನೆಂಟರು, ಸಂಬಂಧಿಕರು, ಫ್ರೆಂಡ್ಸು ಬಂದರೆ, ಅಪ್ಪನ ಫ್ರೆಂಡ್ಸ್ ಬಂದರೆ, ಅಮ್ಮನ ಫ್ರೆಂಡ್ಸ್ ಬಂದರೆ ಮಾತಾಡೋಕೆ ಸ್ವಲ್ಪ ಹಿಂಜರಿತಾರೆ ಅವರು. ಹೋಗಿ ಅಮ್ಮನಿಂದ ನಿಂತೆ, ಅಪ್ಪನಿಂದ ನಿಂತೆ, ಎಲ್ಲರಲ್ಲ, ಕೆಲವು ಮಕ್ಕಳು. ಬಟ್ ಅಪ್ಪ ಅಮ್ಮ ಮಾತ್ರ ಇದ್ದಾಗ ಫುಲ್ ರಾಜಾರೋಷ. ಬಟ್ ಮನೆಗೆ ಯಾರನ್ನ ಗೆಸ್ಟ್ ಬಂದರೆ ಸೈಲೆಂಟ್, ಗಪ್ ಚುಪ್ಪಾಗಿ ರೂಮಲ್ಲಿ ಕೂತ್ಕೊಂಡೆ, ಇಲ್ಲ ಅಮ್ಮನ ಹಿಂದೆ ಹೋಗಿ ನಿಂತ್ಕೊಳ್ಳೋದೆಲ್ಲ ಆಗ್ತಾ ಹೋಗ್ತಾವೆ. ಅವರಿಗೆ ಹೇಗೆ ಮಾತಾಡಬೇಕು, ಹೇಗೆ ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಆಗಬೇಕು, ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ವಾಗ್ಲಹರಿ, ಅದು ಕಡಿಮೆ ಆಗಿರುತ್ತೆ ಈಗಿನ ಮಕ್ಕಳಲ್ಲಿ. ಅವ್ರ ಅಪ್ಪ ಅಮ್ಮ ಜೊತೆ ಹೇಗೆ ಮಾತಾಡ್ತಾರೆ, ಕ್ಲಾಸ್ ಟೀಚರ್ ಜೊತೆಗೆ, ಫ್ರೆಂಡ್ ಜೊತೆಗೆ ಅಥವಾ ಸೀನಿಯರ್ಸ್ ಜೊತೆಗೆ ಮಾತಾಡೋಕೆ ಅವರಿಗೆ ಬರೋದಿಲ್ಲ. ಅವರಿಗೆ ಕೆಲವು ಮಕ್ಕಳಿಗೆ ರಿಸ್ಕ್ ಟೇಕಿಂಗ್ ಜಾಸ್ತಿ ಇರುತ್ತೆ. ರಿಸ್ಕ್ ಅಂದ್ರೆ ಏನು, ಕಷ್ಟ ಇದ್ದದ್ದು ಮಾಡೋದು ಅಂತಿಕೊಂಡು, ಅದರಿಂದ ತೊಂದರೆ ಆಗುತ್ತೆ, ನೋವು ಆಗುತ್ತೆ, ಇಲ್ಲ ನಾನು ಮಾಡಿ ನೋಡ್ತೀನಿ ಒಂದ್ಸಲ. ಸೈಕಲ್ ಹೊಡಿಬೇಡ ಅಂದರೆ 2 ವೀಲರ್ ಹೊಡಿಬೇಡ, ನಾನು 2 ವೀಲರ್ ಹೊಡೆದು ನೋಡ್ತೀನಿ. 12 ವರ್ಷ ಆಗಿದೆ, ನನ್ನ ಫ್ರೆಂಡ್ ಹೊಡಿತೀನಿ, ನಾನೇ ಹೊಡಿಬಾರ್ದು. ಸೊ ಆ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವು ಮಕ್ಕಳು ತಮ್ಮ ತಪ್ಪುಗಳಿಗೆ, ತಮ್ಮ ಒಂದು ಇದಕ್ಕೆ ಜವಾಬ್ದಾರಿ ತಗೋತಾರೆ. ಮತ್ತು ಎಲ್ಲ ಮಕ್ಕಳು ಜವಾಬ್ದಾರಿ ತಗೊಳ್ಳೋದಿಲ್ಲ, ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ. ಸ್ವಾವಲಂಬನೆ, ಅವರಿಗೆ ತಮ್ಮ ಒಂದು ಅವೇರ್ನೆಸ್, ನನ್ನಿಂದ ತೊಂದರೆ ಆಗ್ತಾ ಇದೆ, ಅಪ್ಪ ಅಮ್ಮನ ತಿಳುವಳಿಕೆ ಎಲ್ಲರಿಗೂ ಸಿಗೋದಿಲ್ಲ. ಅದು ಸೆಲ್ಫ್ ಅವೇರ್ನೆಸ್ ಅಂತ ಹೇಳ್ತೀವಿ. ತಿಳುವಳಿಕೆ, ತಮ್ಮ ಮಾತುಗಳಿಂದ, ತಮ್ಮ ವೈಖರಿಯಿಂದ, ತಮ್ಮ ಆ್ಯಕ್ಷನ್ಸಿಂದ ಇನ್ನೊಬ್ಬರಿಗೆ ನೋವು ಆಗೋದಂತ ಅವ್ರ ತಿಳುವಳಿಕೆ ಇಲ್ಲ ಅವರಿಗೆ. ಇದು ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮ ಮಕ್ಕಳ ತಪ್ಪುಗಳನ್ನ ಏನು ಕೌಂಟ್ ಮಾಡ್ತಾ ಇದ್ನಿ, ಈ ಮಕ್ಕಳು ಬೇಕಂತ ಮಾಡೋದಲ್ಲ, ಅವ್ರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಕೆಲವೊಂದ್ಸಲ. ಸೊ ಅವ್ರನ್ನ ದೂಷಣ ಮಾಡಿ, ಬೈದು ಹೊಡೆದು ಸರಿ ಮಾಡೋಕ್ಕಾಗೋದಿಲ್ಲ. ಅವ್ರನ್ನೆಲ್ಲ ಕೂತ್ಕೊಂಡು ಮಾತಾಡೇ ಬಗೆಹರಿಸ್ಕೋಬೇಕು ಅದನ್ನು. ಮಿದುಳು ಬಗ್ಗೆ ಒಂದು ಮಾತು ಹೇಳ್ತೀನಿ ನಾನಿಲ್ಲಿ. ಮಿದುಳು ಹೆಂಗಿರುತ್ತೆ ಅಂದರೆ, ಅಲ್ಲಿ ನಿಮ್ಗೆ ಕಾಣ್ತಾ ಇದೆ, ಆಕ್ಸಿಡೆಂಟ್ ಆಗಿದೆ, ಅವನು ಹೊರಗೆ ಬಿದ್ದಾನ. ಅವನು ಒಂದು ಕಾರ್ ನೋಡಿರ್ತಿರಲ್ಲ, ಕಾರಿಗೆ ಬರೀ ಎಕ್ಸಲೇಟರ್ ಮಾತ್ರ ಇದೆ, ಸ್ಪೀಡ್ ಮಾತ್ರ ವರ್ಕ್ ಆಗುತ್ತೆ, ಬ್ರೇಕ್ ಇಲ್ಲ ಅಂದ್ರೆ ಹೆಂಗಿರುತ್ತೆ? ಒಬ್ಬ ಟೀನೇಜ್ ಬ್ರೈನ್ ಹಂಗಿರುತ್ತೆ. ಅವನು ಯಾವಾಗಲೂ ಸ್ಪೀಡಲ್ಲೇ ಇರ್ತಾನೆ, ಅರ್ಜೆಂಟಲ್ಲೇ ಇರ್ತಾನೆ, ಓಡ್ತಾನೆ ಇರ್ತಾನೆ. ಅಲ್ಲಿ ಆಯತಪ್ಪಿ ಬಿದ್ದ, ಆಕ್ಸಿಡೆಂಟ್ ಮಾಡ್ಕೊಂಡ ಸಂಬಂಧ ಇಲ್ಲ, ಅವನಿಗೆ ಸ್ಪೀಡ್ ಮಾತ್ರ ಕಾಣ್ತಾ ಇರುತ್ತೆ. ಅವನಿಗೆ ಸ್ಲೋ ಅನ್ನೋ ವರ್ಡ್ ಇಲ್ಲ. ಮಕ್ಕಳಲ್ಲಿ ತಾಳ್ಮೆ, ಸಹನೆ ಅನ್ನೋ ಪದಗಳು ಕಾಣ್ತಾ ಇಲ್ಲ ಕೆಲವು ಮಕ್ಕಳಲ್ಲಿ. ಆದ್ದರಿಂದ ಅವರು ತುಂಬ ತೊಂದರೆಗಳು ಸಿಕ್ಕಾಕೋತಾರೆ. ಅಪ್ಪ ಅಮ್ಮನ ಹತ್ರ ಬೈಸ್ಕೋತಾರೆ, ಸ್ಕೂಲಲ್ಲಿ ಟೀಚರ್ ಹತ್ರ ಪನಿಷ್ಮೆಂಟ್ ತಗೋತಿರ್ತಾರೆ, ಫ್ರೆಂಡ್ ಜೊತೆ ಗಲಾಟೆ ಮಾಡ್ಕೋತಾರೆ, ಅವ್ರ ಹತ್ರ ಮಾತಾಡೋದು ಬಿಟ್ಟೆ, ಇವ್ರ ಹತ್ರ ಮಾತಾಡೋದು ಬಿಟ್ಟೆ ಅಂತೆಲ್ಲ ಬೇಜಾರು ಮಾಡ್ಕೋತಿರ್ತಾರೆ. ಮೂರು ಬದಲಾವಣೆಗಳು ತುಂಬ ಇಂಪಾರ್ಟೆಂಟ್ ಕೊಡಬೇಕು ಮಕ್ಕಳಲ್ಲಿ. ಏನದು? ಏಕಾಗ್ರತೆ ಅಂತ ಹೇಳ್ತೀವಲ್ಲ. ಈಗ ನನ್ನ ಮಾತನ್ನ ನೀವು ಕೇಳ್ತಾ ಇದ್ದೀರಲ್ಲ, ಇದಕ್ಕೆ ಅಟೆನ್ಷನ್ ಅಂತ ಹೇಳ್ತಾ ಇದ್ದೀರಿ. ನನ್ನ ಮಾತನ್ನ ನೀವು 5 ನಿಮಿಷ ಕೇಳಿದ್ರೆ ನಿಮಗೆ ಏಕಾಗ್ರತೆ ಇದೆ ಅಂತ. ನನ್ನ ಮಾತನ್ನ ನೀವು 3/4 ಗಂಟೆ 1 ಅವರ್ ಕೇಳಿದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಚೆನ್ನಾಗಿದೆ ಅಂತ. ನನ್ನ ಮಾತನ್ನ ನೆನಪಿಟ್ಕೊಂಡು ಮನೆಗೆ ಹೋದ್ಮೇಲೂ ನೀವು ನೆನಪಿಟ್ಕೊಂಡು ನಾಳೆ ನೆನಪಿಟ್ಕೊಂಡ್ರೆ ನಿಮ್ಮ ಮೆಮೊರಿ, ನೆನಪು ಶಕ್ತಿ ಚೆನ್ನಾಗಿದೆ ಅಂತ. ಈಗ ಮಕ್ಕಳಿಗೂ 3/4 ಗಂಟೆ ಕ್ಲಾಸ್ ಇರುತ್ತೆ. ಫಸ್ಟ್ 5 ನಿಮಿಷ ಟೀಚರ್ ಹೇಳ್ತಾರೆ, ಎಲ್ಲರಿಗೂ ತಿಳಿಯುತ್ತೆ, ಮಕ್ಕಳಿಗೆ ಎಲ್ಲರಿಗೂ ಅರ್ಥ ಆಗುತ್ತೆ, ಎಲ್ಲರಿಗೂ ಅಟೆನ್ಷನ್ ಚೆನ್ನಾಗಿರುತ್ತೆ. 5 ನಿಮಿಷ ಆದ್ಮೇಲೆ ಪಕ್ಕದಲ್ಲಿ ಫ್ರೆಂಡ್ ಏನೋ ಮಾತಾಡಿಸ್ದ, ಕಿಟಕಿಯಲ್ಲಿ ಯಾರೋ ಅವ್ನ ಫ್ರೆಂಡ್ ಅಲ್ಲಿ ಯಾರೋ ಆಟ ಆಡ್ತಿರೋದು ನೋಡ್ದ, ಇಲ್ಲ ಈ ರೂಮಲ್ಲಿ ಅಲ್ಲಿ ಯಾರೋ ಇನ್ನೊಬ್ರು ಹುಡುಗರು ಮಾತಾಡೋದು ನೋಡ್ದ. ಸೊ ಟೀಚರ್ ಬೋರ್ಡ್ ಮೇಲೆ ಏನು ಹೇಳ್ತಾರೆ ಅಲ್ಲಿಂದ ಒಂದು ಕಾನ್ಸಂಟ್ರೇಷನ್ ಆ ಕಡೆ ಹೋಯ್ತು. ಸೊ ನೆಕ್ಸ್ಟ್ ಟೀಚರ್ ಹೇಳಿದ್ರು ಫಾಲೋ ಮಾಡಂಗಿಲ್ಲ. ಕ್ಲಾಸ್ ಮುಗಿದ್ಮೇಲೆ ಟೀಚರ್ ಪ್ರಶ್ನೆ ಕೇಳಿದ್ರೆ ಫಸ್ಟ್ 5 ನಿಮಿಷ ಬೇಕಾದ್ರೆ ಉತ್ತರ ಕೊಡ್ಬೋದು, ಆಮೇಲೆ ಉತ್ತರ ಕೊಡೋಕೆ ಆಗೋದಿಲ್ಲ ಅವನಿಗೆ, ಯಾಕಂದ್ರೆ ಅವನಲ್ಲಿ ಕಾನ್ಸಂಟ್ರೇಷನ್ ಮಾಡಲಿಲ್ಲ. ಸೊ ಈ ಏಕಾಗ್ರತೆ ಭಂಗ ಆಗೋದಿದೆಲ್ಲ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮಗುವಿಗೆ ಒಂದು ಕಡೆಗೆ ಗಂಟೆಗಟ್ಟಲೆ ಕೂತ್ಕೊಂಡು ಓದ್ಲಿಕ್ಕೆ ಆಗ್ತಾ ಇದೆನಾ?
ಒಂದು ಪದ್ಯನ್ನ ಒಂದು ಕ್ಲಾಸನ್ನ ಗಂಟೆ ಪೂರ್ತಿ ಟೀಚರ್ ಏನ್ ಹೇಳ್ತಾರೆ ಅದರ ಮೇಲೆ ಮನಸ್ಸು ಕೊಡಕ್ ಆಗ್ತಾ ಉಂಟಾ ಇಲ್ಲ. ಯಾರಿಗೆ ಆಗೋದಿಲ್ಲ ಅವರು ಓದ್ನಲ್ಲಿ ಹಿಂದೆ ಉಳಿತಾರೆ. ಕಾನ್ಸಂಟ್ರೇಷನ್ ಕಮ್ಮಿ ಅಂತ ಹೇಳ್ತೀವಿ. ಈ ಕಾನ್ಸಂಟ್ರೇಷನ್ ಕಮ್ಮಿ ಇರೋದ್ರಿಂದ ಅವರು ಮನೆಗೆ ಹೋಗಿ ಟೀಚರ್ ಹೇಳಿದ ನೆನಪಿಲ್ಲ, ಮರ್ತು ಬಿಟ್ಟಿದ್ದಾರೆ. ಮನೆಗೆ ಹೋಗಿ ಹೋಮ್ವರ್ಕ್ ಮಾಡ್ಲಿಕ್ಕೆ ಕುಂತಾರೆ, ಅವ್ರಿಗೇನು ನೆನಪಾಗ್ತಾ ಇಲ್ಲ, ಫ್ಲಾಶ್ ಆಗ್ತಾ ಇಲ್ಲ. ಮನೆಯಲ್ಲಿ ಅಪ್ಪ ಅಮ್ಮ ಹೇಳಲಿಕ್ಕೆ ಓದಿರೋರು ಇದ್ರೆ ಹೇಳ್ಕೊಡ್ಬೋದು, ಅವ್ರಿಗೂ ಟೈಮ್ ಇಲ್ಲ, ಏನು ಮಾಡೋಕ್ಕಾಗಿಲ್ಲ. ಅಪ್ಪ ಅಮ್ಮ ಜಾಸ್ತಿ ಓದಿಲ್ಲ ಅಂದ್ರೆ ಅಲ್ಲೇ ಚಾಪ್ಟರ್ ಕ್ಲೋಸ್. ಸೀದಾ ನೆಕ್ಸ್ಟ್ ಯಾವಾಗ ಓದ್ತಾನ ಪಾಠನವನು ಎಕ್ಸಾಮ್ ಟೈಮಲ್ಲಿ ಏನು ನೆನಪು ಬರಂಗಿಲ್ಲ. ಸೊ ಟೆಸ್ಟಲ್ಲಿ ಏನು ಮಾಡ್ತಾನೆ, ಆನ್ಸರ್ ಬಿಟ್ಟು ಬರ್ತಾನೆ, ಮಾರ್ಕ್ಸ್ ಕಮ್ಮಿ ಬರುತ್ತೆ. ಸೊ ಇದು ಸ್ಟಾರ್ಟ್ ಆಗೋದಲ್ಲಿ ಏಕಾಗ್ರತೆ ಕಮ್ಮಿ ಇರುತ್ತೆ ಮಕ್ಕಳಲ್ಲಿ. ಒಂದು ಅರ್ಧ ಗಂಟೆ 1 ಗಂಟೆ ಒಂದು ಕಡೆ ಕೂತು ಓದ್ಲಿಕ್ಕೆ ಆಗೋದಿಲ್ಲ ಕೆಲವು ಮಕ್ಕಳಲ್ಲಿ. ಎರಡನೇದು ಮೋಟಿವೇಶನ್ ಅಂತ ಹೇಳ್ತೀವಿ. ಈಗ ನಿಮಗೆ ದಿನ ಕೆಲ್ಸಕ್ಕೆ ಹೋಗ್ತೀರಿ, ನೀವು ಎಷ್ಟು ಜನ ಎಲ್ಲರ ಕೆಲ್ಸಕ್ಕೆ ಹೋಗ್ತೀರಾ? ಹೌಸ್ ವೈಫ್, ಯಾರು ಮನೆ ಕೆಲಸ ಮಾಡೋರು ಇದ್ದೀರಿ, ಕೃಷಿ ಕೆಲಸ ಮಾಡೋರು ಇದ್ದೀರಿ, ನಾನಾ ಥರದ ಕೆಲಸ ಮಾಡೋರು ಇದ್ದೀರಿ. ದಿನ ಬೆಳಿಗ್ಗೆ 9 ಗಂಟೆಗೆ ಮನೆಯಿಂದ ಹೊರಗಡೆ ಕೆಲ್ಸಕ್ಕೆ ಹೋಗ್ತೀರಿ. ನೀವು ಯಾಕೆ ಹೋಗ್ತೀರಿ? ನೀವು ಹೋದ್ರೆ ದುಡಿಬೇಕು, ದುಡಿದ್ರೆ ದುಡ್ಡು ಬರುತ್ತೆ, ಮನೆ ನಡೆಯುತ್ತೆ ಅಂತ ಒಂದು ನಿಮಗೊಂದು ಮೋಟಿವೇಶನ್ ಇದೆ. ಮನೆ ನಡೆಸಬೇಕು ನಾನು ಅನ್ನೋ ಜವಾಬ್ದಾರಿ ನಿಮಗಿದೆ. ಆದರೆ ಮಕ್ಕಳಲ್ಲಿ ಇದು ಮೋಟಿವೇಶನ್ ಹಂಗಿರೋದಿಲ್ಲ. ಸ್ಕೂಲಿಗೆ ಹೋಗ್ಬೇಕಾ, ಓದ್ಬೇಕಾ, ಯಾಕೆ ಓದಬೇಕು, ದಿನಾಲು ಯಾಕೆ ಓದಬೇಕು? ಈ ಪ್ರಶ್ನೆಗೆ ಉತ್ತರ ಇಲ್ಲ ನಿಮ್ಮ ಹತ್ರ ಏನು. ಅವರಿಗೆ ಒಂದು ಕೆಲಸನ ಪ್ರತಿ ದಿವಸ ಮಾಡಬೇಕು, ಪ್ರತಿ ದಿವಸ ಓದಬೇಕು, ಪ್ರತಿ ದಿವಸ ಹೋಮ್ವರ್ಕ್ ಮಾಡಬೇಕು ಅನ್ನೋ ಒಂದು ಏನು ಮಾತಿದೆ ಅಲ್ಲ, ಈ 50% ಮಕ್ಕಳಲ್ಲಿ ಆ ಇಂಟ್ರೆಸ್ಟ್ ಇರೋದಿಲ್ಲ, ಆಸಕ್ತಿ ಇರೋದಿಲ್ಲ, ಮೋಟಿವೇಶನ್ ಇರೋದಿಲ್ಲ. ಒಂದು ಹುಮ್ಮಸ್ಸು ಅಂತ ಹೇಳ್ತೀವಲ್ಲ, ಇವತ್ತು ನಾನು ಹೋಮ್ವರ್ಕ್ ಮಾಡಲಿಲ್ಲ, ಮುಗಿಸ್ಬಿಡ್ಬೇಕು, ಇವತ್ತು ನಾನು ಈ ಪ್ರೋಗ್ರಾಮನ್ನು ಇಲ್ಲೇ ಬಿಟ್ಟರು ನಡೆಯುತ್ತೆ, ಬಟ್ ಹೋಮ್ವರ್ಕ್ ಮುಗಿಸ್ಕೊಂಡು ಹೋಗ್ಬೇಕು, ನಾನು ಈ ಚಾಪ್ಟರ್ ಮುಗಿಸ್ಬೇಕು, ಅದೆಲ್ಲ ಇಲ್ಲ. ಎಕ್ಸಾಮ್ ಬಂದಾಗ ನೋಡ್ಕೊಳ್ಳೋಣ ಬಿಡು. ಸೊ ಮುಂದೆ ಹಾಕ್ತಾ ಹೋಗ್ತಾರೆ ಮಕ್ಕಳು. ಇನ್ನೊಂದು ರಿಸ್ಕ್ ಟೇಕಿಂಗ್ ಬಿಹೇವಿಯರ್ ಹೇಳಿದ್ನಲ್ಲ, ಈಗಿನ ಕಾಲದಲ್ಲಿ ಈಗ ಮಕ್ಕಳು ಒಂದೇ ಗಾಲಿಯಲ್ಲಿ ನೋಡಿದ್ರೆ ಸೈಕಲ್ಲು, ಅದಕ್ಕೆ ವೀಲಿಂಗ್ ಅಂತಾರೆ. ಅದಕ್ಕೆ ಹಂಗೆ ಹೊಡಿಬೇಡ, ಬಿದ್ದರೆ ಕಾಲು ಗಾಯ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಫ್ರ್ಯಾಕ್ಚರ್ ಆಗುತ್ತೆ. ಇಲ್ಲ, ನನಗೆ ಬ್ಯಾಲೆನ್ಸ್ ಇದೆ, ನಾ ಹೊಡಿತೀನಿ. ನೀವು ಏನೇ ಅದರಿಂದ ಅನಾಹುತ ಆಗದೆ ಹೇಳಿದ್ರು ಕೂಡ ಇಲ್ಲ, ನನಗೆ ಗೊತ್ತಿರಿ, ನಾ ಮಾಡ್ಕೋತೀನಿ. ತೊಂದರೆ ಆದಮೇಲೆ ಸಿಕ್ಕಾಕೊಂಡಾಗ ಪನಿಷ್ಮೆಂಟ್ ತೊಗೊಂಡ್ಮೇಲೆ ಸಾರಿ ಅಂತ ಹೇಳ್ತಾರೆ ಬೇಕಂದ್ರೆ, ಬಟ್ ಮಾಡೋದಂತೂ ಮಾಡ್ತಾರೆ ಮನಸ್ಸಿಗೆ ಬಂದಿದ್ದು. ಸೊ 3 ಬದಲಾವಣೆ. ಒಂದು ಏಕಾಗ್ರತೆ, ಇನ್ನೊಂದು ಒಂದು ಆಸಕ್ತಿ. ಒಂದು ಕೆಲಸ ಮಾಡಬೇಕು, ಓದೋದಕ್ಕೆ ಒಂದು ಆಸಕ್ತಿ, ಮೋಟಿವೇಶನ್ ಇಲ್ಲ. ಓದಿದ್ರೆ ಏನು ಸಿಗುತ್ತೆ? ಮಾರ್ಕ್ಸ್ ತೊಗೊಂಡು ನಾನು ಏನು ಮಾಡಲಿ? ದೊಡ್ಡವರಿಗೆ ಇರುವಂಥ ಒಂದು ಇದು ಮಕ್ಕಳಲ್ಲಿ ಇರೋದಿಲ್ಲ. ನಿಮಗೆ ಅಪ್ಲೈ ಆಗೋದಿಲ್ಲ. ಟೆಕ್ನಿಕಲ್ಲು ಬ್ರೈನಿನ ಮುಂಭಾಗ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತೀವಿ. ಆ ಭಾಗ ಮನುಷ್ಯನ ಏಕಾಗ್ರತೆಗೆ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್. ಈ ಏಕಾಗ್ರತೆ ಅನ್ನೋದು ಏನಿದೆ ಮಕ್ಕಳಲ್ಲಿ ತುಂಬ ಕಡಿಮೆ ಇದ್ರು ವಯಸ್ಸಾಗ್ತಾ ಆಗ್ತಾ 15, 16, 18 ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಬಟ್ ಮನುಷ್ಯ ಏಕಾಗ್ರತೆ ಬರೋದ್ರೊಳಗಡೆ ಒಂದು ದುರಭ್ಯಾಸ, ದುಶ್ಚಟ ಕಲ್ಕೊಂಡೇನೆ, ಓದೋದು ಇಂಟ್ರೆಸ್ಟ್ ಕಳ್ಕೊಂಡೇನೆ, ಸ್ಕೂಲ್ 10th ಆಮೇಲೆ ಓದಲಿಲ್ಲ ಅಂದ್ರೆ ಪ್ರಯೋಜನ ಅಂತ. ಸೊ ಈ ಏಕಾಗ್ರತೆ ಅನ್ನೋದು ಅವನು ಸ್ಕೂಲ್ ಮುಗಿಯೋವರೆಗೂ, ಗ್ರ್ಯಾಜುಯೇಷನ್ ಮುಗಿಯೋವರೆಗೂ ಕರೆಕ್ಟಾಗಿರಬೇಕು. ಅದು ಕಡಿಮೆ ಇದ್ದರೆ ಅದಕ್ಕೆ ತಕ್ಕ ಆದ ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕೆ ಅವ್ರನ್ನ ಒಬ್ಬ ಮನೋವೈದ್ಯರ ಹತ್ರ ಭೇಟಿ ಮಾಡಿಸ್ಬೇಕು. ನೀವು ಈಗಲೂ 10-20% ಮಕ್ಕಳು ಡಾಕ್ಟರ್ ಹತ್ರ ಹೋಗ್ಬೇಕಂತ ಅರಿವೇ ಇಲ್ಲ ಅಪ್ಪ ಅಮ್ಮಂದ್ರಿಗೆ. ಇವತ್ತಿನ ದಿವಸ ಪ್ರತಿ ಜಿಲ್ಲೆಯಲ್ಲಿ ಮನೋವೈದ್ಯರಿದ್ದಾರೆ. ಚಿತ್ರದುರ್ಗದಲ್ಲಿ ಮನೋವೈದ್ಯರಿದ್ದಾರೆ, ದಾವಣಗೆರೆಯಲ್ಲಿದ್ದಾರೆ, ತುಮಕೂರಲ್ಲಿದ್ದಾರೆ, ಬಳ್ಳಾರಿಯಲ್ಲಿದ್ದಾರೆ, ಎಲ್ಲ ಕಡೆ ಬಂದಿದ್ದಾರೆ. ಬಟ್ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಂತ ಪೇರೆಂಟ್ಸಿಗೆ ಗೊತ್ತಿಲ್ವೇ? ಯಾವ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು, ಎಷ್ಟು ಸೀರಿಯಸ್ ಪ್ರಾಬ್ಲಮ್ ಕರ್ಕೊಂಡು ಹೋಗ್ಬೇಕು, ಅರಿವಿಲ್ವೇ? ಸೊ ಏಕಾಗ್ರತೆ ಅನ್ನೋದು ವಯಸ್ಸಾಗ್ತಾ ಆಗ್ತಾ ಇಂಪ್ರೂವ್ಮೆಂಟ್ ಆಗತ್ತೆ. ಬಟ್ ಅದು ಇಂಪ್ರೂವ್ಮೆಂಟ್ ಆಗೋ ವಯಸ್ಸಲ್ಲಿ ಒಬ್ಬ ಮಗು ಸ್ಕೂಲ್ ಹೋಗೋದು ಬಿಟ್ಬಿಟ್ರೆ ಏನು ಮಾಡೋದು? ಅವನ ಜೀವನ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಮುಗಿಸ್ಬೇಕಾಗತ್ತೆ. ಬಟ್ ಅವನ ಏಕಾಗ್ರತೆ ಇಂಪ್ರೂವ್ ಮಾಡಲಿಕ್ಕೆ ಕೆಲವು ಪದ್ಧತಿಗಳಿದೆ, ಅದನ್ನ ಫಾಲೋ ಮಾಡಿದರೆ ಅವನ ಡಿಗ್ರಿ ಮುಗಿಸ್ಬಿಟ್ಟು ಒಳ್ಳೆ ಕೆಲಸ ಮಾಡ್ಕೋಬೋದು. ಸೊ ಮೇನ್ ನೀವು ನೋಡಿರ್ತೀರಿ, ಮಗು ಗಾದೆ ಮಡಚಿಡಮ್ಮ, ಕರ್ಚೀಫ್ ಯಾಕೆ ಇಲ್ಲಿ ಬಿಸಾಕಿದ್ಯಾ, ಟವಲ್ ಯಾಕೆ ಇಲ್ಲಿ ಬಿಸಾಕಿದ್ಯಾ, 24 ಗಂಟೆ ಯಾಕೆ ಹಿಂಗೆ ಒಂದು ಸ್ನಾನ ಮಾಡ್ಲಾರ್ದೆ ಬಿದ್ದಿರ್ತೀಯ ಅಂದರೆ ಏನು ಹೇಳ್ತಾರೋ, ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ಒಂದೇ ಉತ್ತರ, ಲೀವ್ ಮೀ ಅಲೋನ್, ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ಹೋಮ್ವರ್ಕ್ ಯಾಕೆ ಮಾಡಿಲ್ಲ, ಯಾಕೆ ಖಾಲಿ ಕೂತಿದ್ಯಾ, ನಾ ಮಾಡಂಗಿಲ್ಲ.
ನೀವು ಅಪ್ಪನಿಗೆ ಕಂಪ್ಲೇಂಟ್ ಮಾಡಿ, ಅಂಕಲಿಗೆ ಕಂಪ್ಲೇಂಟ್ ಮಾಡಿ, ಟೀಚರಿಗೆ ಕಂಪ್ಲೇಂಟ್ ಮಾಡಿ, ತಾತನಿಗೆ ಕಂಪ್ಲೇಂಟ್ ಮಾಡಿ, ನೀವು ಎಷ್ಟು ತಲೆ ತೆಗೆಸ್ಕೋತೀರಿ. ಅಲ್ಲ ಇವನು ಓದದೇ ಇದ್ರೆ ಮಾರ್ಕ್ಸ್ ಬರಂಗಿಲ್ಲ, ಏನು ಗೊತ್ತಾಗೋದಿಲ್ವಾ ಅಂತ ಕೇಳಿದ್ರೆ ಹೇಳಿದ್ರೆ ನಾನು ಏನು ಬೇಕಾಗಿಲ್ಲ, ಐ ಡೋಂಟ್ ಕೇರ್. ಈ ಉತ್ತರ ಸಿಗುತ್ತೆ ಮಕ್ಕಳಲ್ಲಿ ಇವತ್ತಿನ ದಿವಸ. ನನಗೆ ಬೇಕಾಗಿಲ್ಲ ಮಾರ್ಕ್ಸ್, ನಾನೇನು ಮಾಡಲಿ ಮಾರ್ಕ್ಸ್ ತಗೊಂಡು. ಈಗಿನ ಮಕ್ಕಳು ದೊಡ್ಡವರಾದ್ಮೇಲೆ ಏನಾಗ್ತದೆ ಅಂತ ಕೇಳ್ತಿರಲ್ಲ, ಏನು ಉತ್ತರ ಸಿಗುತ್ತೆ ನಿಮಗೆ ಈಗಿನ ಕಾಲದಲ್ಲಿ? ನಾನು ಕೇಳಿದ್ರೆ ಯೂಟ್ಯೂಬರ್ ಆಗ್ತಾರಂತ ಈಗಿನ ಕಾಲದಲ್ಲಿ. ನೆಕ್ಸ್ಟ್ ಯೂಟ್ಯೂಬ್ ಒಂದು ಅಕೌಂಟ್ ಮಾಡ್ಕೊಂಡು ಜೀವನ ಮಾಡ್ತಾರಂತ ತುಂಬ ಜನ ನಂಗೆ ಉತ್ತರ ಕೊಡೋದು. ಅದ ಆಸೆ ಅವ್ರಿಗೆ. ಈಗ ಇನ್ಸ್ಟಾಗ್ರಾಮ್ ಕಿಂಗ್, ಇನ್ಸ್ಟಾಗ್ರಾಮ್ ಕ್ವೀನ್ಸ್ ಆಗ್ತಾರೆ ನಾಳೆ ಎಲ್ಲ ಹುಡುಗರು ಹುಡುಗಿರು. ಓದೋದೆಲ್ಲ ಬೇಕಾಗಿಲ್ಲ, ಯಾಕಂದ್ರೆ ನೀವು ಅಪ್ಪ ಅಮ್ಮರು ದುಡ್ಡು ಮಾಡಿಟ್ಟು ಹೋಗ್ತಿರಲ್ಲ, ನೀವೆಲ್ಲ ಒಂದು ಮನೆ ಮಾಡಿಟ್ಟು ಹೋಗ್ತೀರಿ, ಅದರ ಜೀವನ ಮಾಡ್ತಾರೆ. ಇದು ಕೂಡ ಟೆಕ್ನಿಕಲ್ ಸ್ವಲ್ಪ. ಆ ಬಲಗಡೆಗೆ ಏನು ಹಸಿರು ಬ್ಲೂ ಕಾಣಿಸ್ತಾ ಇದೆಯಲ್ಲ, ಅದು ಅಡಲ್ಟ್, ಒಂದು ವಯಸ್ಕನ ಮಿದುಳು. ಅಲ್ಲಿ ಅದು ಏನು ನಿಮಗೆ ಲೈಟ್ ಕಾಣ್ತಾ ಇದೆಯಲ್ಲ, ಆ ಭಾಗ ಮನುಷ್ಯಂದು ಆಕ್ಟಿವ್ ಆಗಿ ಮೋಟಿವೇಶನ್ ಅಂತ ಹೇಳ್ತೀವಲ್ಲ, ಆಸಕ್ತಿಯಿಂದ ಒಂದು ಜವಾಬ್ದಾರಿಯಿಂದ ಕೆಲಸ ಮಾಡೋಂಗೆ ತೋರಿಸ್ಕೊಡುತ್ತೆ. ಆದ್ರೆ ಅದೇ ಕೆಂಪಿದೆಲ್ಲ ಮಗುದು, ಅದು ಅಷ್ಟೇ ಆಕ್ಟಿವ್ ಇರೋದಿಲ್ಲ. ಅದು ಅವ್ರಿಗೆ ಏನೂ ಬೇಕಾಗಿಲ್ಲ, ಅವರು ಬರೀ ಆರಾಮಾಗಿರ್ಬೇಕು, ಎಂಜಾಯ್ ಇರಬೇಕು ಅಷ್ಟೇ, ಅವ್ರಿಗೆ ಬೇರೆ ಏನೂ ಬೇಕಾಗಿಲ್ಲ, ಅದು ತೋರಿಸ್ಕೊಡುತ್ತೆ. ನೀವು ಈಗ ಮಗುಗೆ ಒಂದು ಅರ್ಥ ಮಾಡ್ಕೊಳ್ಳಿ, ನಿಂಗೆ ದಿನಾಲೂ 50 ರೂಪಾಯಿ ಕೊಡ್ತೀನಿ, ಒಂದು ವಾರ ಆದಮೇಲೆ 250 ರೂಪಾಯಿ ಆಗುತ್ತೆ. ದಿನಾಲು ಹೋಮ್ವರ್ಕ್ ಮಾಡೋಣ ಕೊಡಂಗಿಲ್ಲ ಅವ್ರು. ಬಟ್ ನೀವು ಈಗಲೇ 50 ರೂಪಾಯಿ ಕೊಡಿ, ಇವತ್ತಿನ ಹೋಮ್ವರ್ಕ್ ಬೇಕಾದ್ರೆ ಮಾಡ್ತಾರೆ ಅವ್ರು. ನೀವು ಅದು ಏನು ಅವ್ರಿಗೆ ಆಸೆ ದುರಾಸೆ ಏನು ತೋರಿಸ್ತಾರೆ, ಅದು ಕೂಡಲೇ ಕೊಟ್ಟರೆ ಬೇಕಾದ್ರೆ ಸ್ವಲ್ಪ ಮಾಡ್ತಾರೆ. ಒಂದು ವಾರ ಆಮೇಲೆ ಕೊಡ್ತಾರೆ, ಅವ್ರೇನು ಮಾಡ್ಲಿಕ್ಕಿಲ್ಲ ಅವ್ರು. ಸೊ ನೀವೇನು ಅವ್ರಿಗೆ ಮಾಡ್ತೀರಿ ಅದು ಅವರಿಗೆ ಗ್ರ್ಯಾಟಿಫಿಕೇಶನ್ ಕೂಡಲೇ ಬೇಕು ಅವರಿಗೆ, ಇಮಿಡಿಯೇಟ್, ಈಗಲೇ, ಇವತ್ತೇ. ಬಟ್ಟೆ ಬೇಕು, ಸೈಕಲ್ ಬೇಕು, ಅದು ಬೇಕು, ಇದು ಬೇಕು. ಯಾಕೆ ನೀವು ಅಭ್ಯಾಸ ಮಾಡಿಸ್ಬಿಟ್ಟಿದ್ರಿ, ಚಾಕ್ಲೇಟ್ ಸಿಕ್ಕಿದೆ, ಆಟಿಕೆ ಸಾಮಾನು ಸಿಕ್ಕಿದೆ, ಪೆನ್ಸಿಲ್ 2 ಪೆನ್ಸಿಲ್ ತೊಗೊಂಬಂದಿದ್ರಿ, ಎಲ್ಲ ಎಕ್ಸ್ಟ್ರಾ ಕೊಟ್ಟಿದ್ದೀರಿ. ಈಗ ಯಾಕೆ ಕೊಡ್ಸಂಗಿಲ್ಲ? ಕೊಡಿಸು, ಇಲ್ಲದ್ರೆ ನಾವು ಓದಂಗಿಲ್ಲ. ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಎಕ್ಸ್ಪರ್ಟ್ ಆಗ್ಬಿಟ್ಟಾರೆ ಮಕ್ಕಳು. ಆಮೇಲೆ ಮತ್ತೆ ಹೇಳ್ತೀನಿ, ಇಲ್ಲಿ ಮಕ್ಕಳು ಇದ್ದಾರೆ, ಇದು ಕ್ಲಾಸ್ ನಾನು ಕೇವಲ ಪೇರೆಂಟ್ಸಿಗೆ ಕೇಳಿದೆ, ಬಟ್ ಮಕ್ಕಳು ಕೇಳ್ತಾರೆ ಅನ್ಸುತ್ತೆ ನನ್ನ ಮಾತುಗಳನ್ನ. ಈ ಬಿಹೇವಿಯರ್ ಮಕ್ಕಳು ಬೇಕಂತ ಮಾಡೋದಲ್ಲ. ಅವ್ರು ಏನು ಮಾತಾಡ್ತಿದ್ದಾರೆ, ಏನು ಬಿಹೇವ್ ಮಾಡೋದು ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರು ಸುಮ್ಮನೆ ಗಾಳಿಪಟ, ಅವ್ರಿಗೆ ಏನು ಬೇಕು ಅನ್ಸುತ್ತೆ ಅವ್ರು ಮಾಡ್ತಾ ಇರ್ತಿರ್ತಾರೆ. ಅದಕ್ಕೆ ಸರಿ ತಪ್ಪು, ಇನ್ನೊಬ್ರಿಗೆ ನೋವು ಆಗ್ತಾ ಇದೆ, ಅಪ್ಪ ಅಮ್ಮನಿಗೆ ಬೇಜಾರಾಗ್ತಾ ಇದೆ, ಅವ್ರಿಗೆ ಅದು ಗೊತ್ತಾಗೋದಿಲ್ಲ. ಅವ್ರಿಗೆ ಅದನ್ನು ಮತ್ತೆ ಬೈದು ಹೊಡೆದು ಸರಿ ಮಾಡೋದಲ್ಲ, ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಬೇಕು ಅದನ್ನೆಲ್ಲ. ಇದ್ರ ಬಗ್ಗೆ ಆಗಲೇ ಹೇಳಿದೆ ನಾನು, ರಿಸ್ಕ್ ಟೇಕಿಂಗ್ ಬಿಹೇವಿಯರ್. ಈಗಿನ ಕಾಲದಲ್ಲಿ ಏನಾಗುತ್ತಂದ್ರೆ, ಅವ್ರಿಗೆ ಯಾವಾಗಲೂ ಫ್ರೆಂಡ್, ಎಂಥ ಫ್ರೆಂಡ್ ಬೇಕಂದ್ರೆ, ಯಾರು ಕ್ಲಾಸಲ್ಲಿ ಸ್ಕೂಲಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಮಾತಾಡ್ತಾರೆ ಅವರೇ ಫ್ರೆಂಡ್ ಬೇಕು ಅವರಿಗೆ. ಇಲ್ಲಿಂದ ಚಳ್ಳಿಕೆರೆಯವ್ರು ಹೋಗಿ ಬರೋಣ ಬಾ ಬೈಕಲ್ಲಿ ರೆಡಿ ಇರ್ತಾರೆ. ಈ ಒಬ್ಬ ಫ್ರೆಂಡ್ ಚಳ್ಳಿಕೆರೆ ಹೋಗಿ ಬಂದ, ದುರ್ಗದವ್ರಿಗೆ ಹೋಗಿ ಬರ್ತಾನೆ ಹೋಗ್ಬರ್ತಾನೆ ಬೇಕಂದ್ರೆ, ಯಾರಿಗೂ ಹೇಳಿದೆ ಕೇಳಿದೆ. ನೀವು ದುರ್ಗದವ್ರಿಗೆ ಹೋಗಿ ಬರ್ತಾನೆ, ಬೆಂಗಳೂರಿಗೆ ಹೋಗಿ ಬರ್ತಾನೆ ಹೇಳಕ್ಕೂ ಒಬ್ಬ ಟೀನೇಜರ್ ಹೋಗಿ ಬರೋಕೆ ರೆಡಿ ಇರ್ತಾರೆ, ಯಾರಿಗೂ ಹೇಳಿದೆ ಕೇಳಿದೆ. ಸೊ ನೀವು ಏನಾದರೂ ಅಪ್ಪ ಅಮ್ಮನಿಗೆ ಗೊತ್ತಾದರೆ ಬೈತಾರ ಅಂತ ಏನಾದರೂ ಶುರು ಗೊತ್ತಾದರೆ ಅವರು ನಿಮ್ಮ ಜೊತೆ ಮುಚ್ಚಿಟ್ಕೊಂಡು ಮಾಡೋಕ್ಕೆ ಶುರು ಮಾಡ್ತಾರೆ. ನಿಮ್ಗೆ ಹೇಳೋದಿಲ್ಲ ಅವರು, ಮುಚ್ಚು ಮರೆ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಮಕ್ಕಳ ಜೊತೆಗೆ ಒಂದು ಫ್ರೆಂಡ್ಶಿಪ್ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಅವ್ರು ಏನು ಮಾತಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ನಿಮಗೆ ಗೊತ್ತಿರಬೇಕು ತಂದೆ ತಾಯಿಯಾಗಿ. ಮೋಸ್ಟ್ ಆಫ್ ದ ತಂದೆ ತಾಯಿ ಅಂದರು, ನೀವು ಅವರ ಸ್ಕೂಲ್ ಫೀಸ್ ಕಟ್ತಾ ಇದ್ದೀರಿ, ಅವ್ರಿಗೆ ಊಟ ಕೊಡ್ತಾ ಇದ್ದೀರಿ, ಅವರಿಗೆ ಬೆಚ್ಚಿಗೆ ಮಲ್ಕೊಳ್ಳಿಕ್ಕೆ ಮನೆ ರೂಮ್ ಎಲ್ಲ ಕೊಡ್ತಾ ಇದ್ದೀರಿ, ಬಟ್ ಅವ್ನು ಸ್ಕೂಲಲ್ಲಿ ಏನು ಮಾಡ್ತೇನೆ ನಿಮಗೆ ಗೊತ್ತಿಲ್ಲ, ಅವನ ಫ್ರೆಂಡ್ಸ್ ಯಾರು ಕೆಲವೊಬ್ರಿಗೆ ಗೊತ್ತಿಲ್ಲ, ಅವನ ಫ್ರೆಂಡ್ಸ್ ಯಾರು ಮನೆಗೂ ಬರೋದಿಲ್ಲ. ನೀವು 25 ವರ್ಷ ಮುಂಚೆ ಸ್ಕೂಲ್ಗೆ ಹೋಗ್ಬೇಕಾದಾಗ ನಿಮ್ಮ ಫ್ರೆಂಡ್ಸು ನಿಮ್ಮ ಮನೆಗೆ ಬರ್ತಿದ್ರು ಅನ್ಸುತ್ತೆ. ಈಗ ಯಾರು ಬರೋದೇ ಇಲ್ಲ. ಈಗ 24 ಗಂಟೆ ಮೊಬೈಲಲ್ಲೇ ವಾಟ್ಸಪ್ಪಲ್ಲೇ ಚಾಟ್ ಮಾಡ್ತಾರೆ ಅವರು. ಯಾರ ಜೊತೆ ಚಾಟ್ ಮಾಡೋದು ನಿಮಗೂ ಗೊತ್ತಾಗಿಲ್ಲ. ಮೊಬೈಲ್ ತೋರ್ಸೋದು ಕೊಡಂಗೂ ಇಲ್ಲ ಅವ್ರು, ಪ್ರೈವೇಟ್. ಅದು 14 ವರ್ಷಕ್ಕೆ ಮೊಬೈಲ್ ಪ್ರೈವೇಟ್ ಯಾಕೆ ಆಗಿದೆ ನಾ ಕಾಣೆ. ಅದ್ರಲ್ಲಿ ಮುಚ್ಚುಮರೆ ಮಾಡೋಂಥದ್ದು ಏನಿದೆ ನನಗೆ ಗೊತ್ತಿಲ್ಲ ಅದರಲ್ಲಿ, ಬಟ್ ಅವ್ರು ತೋರ್ಸಂಗಿಲ್ಲ. ನಿಮಗೆ ತೋರಿಸಿದ್ರೆ ಏನೋ, ನೀವು ಯಾಕೆ ಇದು ಯಾಕೆ ಸೆಂಟೆನ್ಸ್ ಹಿಂಗಿದೆ, ಇದು ಯಾಕೆ ಮೆಸೇಜ್ ಹಿಂಗೆ ಕಳಿಸಿದೆ ಅಂತ ಕ್ವಶನ್ ಕೇಳ್ತೀರಿ. ಅಲ್ಲೊಂದು ಇಲ್ಲೊಂದು ಬೈಗಳ ಬೈಕೊಂಡಿರ್ತಾರೆ, ಇದೇನು ಹಿಂಗೆ ಲ್ಯಾಂಗ್ವೇಜ್ ಅಂತ ಕೇಳ್ತೀರಿ. ಅವ್ರಿಗೆ ಇಷ್ಟ ಇಲ್ಲ, ಕ್ವಶನ್ ಮಾಡೋದು ಇಷ್ಟ ಇಲ್ಲ. ಸೊ ಮುಚ್ಚುಮರೆ ಶುರು ಮಾಡ್ತಾರೆ. 8 ವರ್ಷದ ಮಗುಗೆ ಇವತ್ತಿನ ಇಲ್ಲಿ ಕುಳಿತಿರೋ ಹಿರಿಯರಿಗಿಂತ ಚೆನ್ನಾಗಿ ಮೊಬೈಲ್ ಯೂಸ್ ಮಾಡೋದು, ಕಂಪ್ಯೂಟರ್ ಯೂಸ್ ಮಾಡೋದು ಗೊತ್ತಿವತ್ತು. ಏನೋ ನೋಡ್ತಾ ಇರುತ್ತೆ, ಅಪ್ಪ ಅಮ್ಮ ಬಂದು ಮತ್ತೆ ಹೇಳ್ತಾ ಇದ್ದೀನಿ, ಅವ್ರು ಬೇಕಂತ ಮಾಡೋದಲ್ಲ, ಅವ್ರ ಆಸೆ, ಅವ್ರಿಗೆ ಆಸಕ್ತಿ ಇರ್ಬೇಕಷ್ಟೇ ಅವ್ರಿಗೆ. ಇದು ಏನು ಹೇಳುತ್ತಂದ್ರೆ, ಇವತ್ತಿನ ದಿವಸದಲ್ಲಿ 20 ರಿಂದ 50 ವಯಸ್ಸಿನ ಜನ ಆಕ್ಸಿಡೆಂಟ್ಗಳು ಎಷ್ಟಾಗುತ್ತೆ ಅಂತ ನೀವು ಚೆಕ್ ಮಾಡಿದರೆ, ಸ್ಟ್ಯಾಟಿಸ್ಟಿಕ್ಸ್ ರೆಕಾರ್ಡ್ ಸಿಗುತ್ತೆ ನಿಮಗೆ ಆಸ್ಪತ್ರೆಗಳಲ್ಲಿ ಅಥವಾ ಪೊಲೀಸ್ ಸ್ಟೇಷನಲ್ಲಿ.
ಆದರೆ ಡಬಲ್ ಆಕ್ಸಿಡೆಂಟು 15ರಿಂದ 20 ವಯಸ್ಸಿನ ಮಕ್ಕಳು ಮಾಡ್ತಾರೆ. ಯಾಕೆ? ಅದೇ ಹೇಳಿದ್ನಲ್ಲ, ಇವರಿಗೆ ತಾಳ್ಮೆ ಕಮ್ಮಿ, ವಯಸ್ಸಾದ್ಮೇಲೆ ತಾಳ್ಮೆ ಬರುತ್ತೆ. 10-15% ಟೀನೇಜ್ ಮಕ್ಕಳು ಗ್ಯಾಂಬ್ಲಿಂಗ್ ಕಲ್ತಿದ್ದಾರೆ. ಗ್ಯಾಂಬ್ಲಿಂಗ್ ಅಂದರೆ ಇಸ್ಪೀಟ್ ಆಟ ಅಲ್ಲ. ಈಗ ಏಪ್ರಿಲ್ ಮೇಲೆ IPL ಬೆಟ್ಟಿಂಗ್ ನಡೆಯುತ್ತೆ ಮೊಬೈಲಲ್ಲಿ. ಇನ್ನೊಂದೇನದು, ರಮ್ಮಿ. ನೀವು ನಂಬೋದಿಲ್ಲ, 8ನೇ ಕ್ಲಾಸ್ ಮಗು ಹೋದ ತಿಂಗಳು ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಲಕ್ಷಾನಗಟ್ಟಲೆ ಕಳೆದಾಕಿದ್ದಾನೆ ಅಪ್ಪನ ದುಡ್ಡು. 8ನೇ ಕ್ಲಾಸ್ ಮಗು, ಅವ್ರಿಗೇನು ಗೊತ್ತಾಗಿಲ್ಲ. ಅವ್ರಿಗೆ ಹೇಗಾಯ್ತು? ಸೂಪರ್ವಿಷನ್ ಇಲ್ಲ. ಅವರನ್ನ ನೀವು ನಿಗಾ ಇಡ್ತಾ ಇಲ್ಲ ಮಕ್ಕಳ ಮೇಲೆ, ಅವರ ಮನಸ್ಥಿತಿ ಮೇಲೆ. ಅವ್ರು ಏನು ಮಾಡ್ತಾರೆ ಬೆಳಗಿನ ಸಂಜೆವರೆಗೆ, ಯಾರ ಜೊತೆ ತಿರುಗಾಡ್ತಾನೆ, ಯಾರ ಜೊತೆ ಸಂಘಟನೆ ಮಾಡ್ತಾ ಇದ್ದಾನೆ. ಇನ್ನೊಂದು, ಈಗ ಇಲ್ಲಿ ಮಕ್ಕಳು 10th ವರೆಗಿದ್ದಾರೆ, ನೀವು ಎಲ್ಲ ಇರ್ತೀರಿ. 10th ಆದಮೇಲೆ PUC ಆಯಿತು, PUC ಆದಮೇಲೆ BCom, BA, MBBS, ಇಂಜಿನಿಯರಿಂಗ್ ಏನೋ ಮಾಡಕತ್ತಾರೆ. ನಿಮಗೆ ಗೊತ್ತಾಯ್ತು ನಿಮ್ಮ ಮಗು ಸ್ಮೋಕಿಂಗ್ ಕಲ್ತಾನೆ, ಡ್ರಿಂಕ್ಸ್ ಕಲ್ತಾನೆ ಅಂತ ತಿಳ್ಕೊಂಡು. ಈ ಮಕ್ಕಳೆಲ್ಲ ಇದಕ್ಕಿಂತ ದೊಡ್ಡವ್ರ ಮಕ್ಕಳು ಮಾತಾಡ್ತಾರೆ. ಮೊದಲು ಅಪ್ಪ ಅಮ್ಮ ಏನು ಹೇಳ್ತಾರೆ ಗೊತ್ತಾ? ಫ್ರೆಂಡ್ಸ್ ಸಹವಾಸದಿಂದ ನನ್ನ ಮಗ ಹಾಳಾಗೋಗ್ಬಿಟ್ಟ ಅಂತ. ನಿಜನಾ ಸೆಂಟೆನ್ಸು? ಯಾಕೆ ನೀವು ಹೇಳ್ಕೊಟ್ಟಿರಲಿಲ್ಲ, ಅಪ್ಪ ಫ್ರೆಂಡ್ಸ್ ನಿಂಗೆ ಆಫರ್ ಮಾಡಿದ್ರೆ ಅದನ್ನ ಬೇಡ ಅನ್ಬೇಕಪ್ಪ, ಬಾಯಲ್ಲಿ ನಿಮ್ಮ ಬಾಯಿ ನಾಲ್ಗೆ ಇದೆ, ನಾನು ತೊಗೋಬಾರ್ದು, ನಾನು ಮಾಡಬಾರ್ದು, ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾರೆ, ಇಷ್ಟ ಇಲ್ಲ ಅಂತ ಗೊತ್ತಿರುತ್ತೆ ತಾನೆ. ಬಟ್ ನೀವೆಲ್ಲ ಏನು ಮಾಡ್ತೀರಿ? ನನ್ನ ಮಗನ ತಪ್ಪಿಲ್ಲ, ಅವರಿಂದ ಹಾಳಾಗ್ಬಿಟ್ಟ ನನ್ನ ಮಗ, ಇವರಿಂದ ಹಾಳಾಗ್ಬಿಟ್ಟು ನನ್ನ ಮಗ. ಯಾರೂ ಇನ್ನೊಬ್ಬರಿಂದ ಹಾಳಾಗೋದಿಲ್ಲ. ಸರಿ ತಪ್ಪುಗಳ ಮನವರಿಕೆ ನಮಗಿದ್ರೆ, ನಮ್ಮ ಮಕ್ಕಳಿಗಿದ್ದಿದ್ರೆ ಅವ್ರು ಆ ತಪ್ಪು ದಾರಿಗೆ ಹೋಗ್ತಿರ್ಲಿಲ್ವೇ? ಸೊ ಯಾವಾಗಲೂ ನೀವು ಹಾಗೆ ಮಾಡೋದ್ರಿಂದ ಮಕ್ಕಳಿಗೆ ಒಂದು ರೀಸನ್ ಸಿಗುತ್ತೆ. ಹೌದು, ಅವರಿಂದ ಹಾಳಾದಂತ ಕೂಡ ಅವನು ಮುದ್ದು ಮುಖ ಮಾಡ್ಕೊಂಡು ಹೇಳ್ತಾನೆ ನಿಮ್ಗೊಂದು, ನಾನೇನು ಮಾಡಲಿ, ಅವ್ನು ಕರ್ಕೊಂಡು ಹೋದ, ಕೂಡಿಸ್ಬಿಟ್ಟ, ಸ್ಮೋಕ್ ಮಾಡಿಸ್ಬಿಟ್ಟ, ನಿಮಗೂ ಅಯ್ಯೋ ಪಾಪ ಅನ್ಸ್ಬಿಡುತ್ತೆ. ಅದಕ್ಕೆ ದೂಷಣೆ ಮಾಡೋದು ಅಂತಾರೆ, ಇನ್ನೊಬ್ಬರಿಗೆ ಬ್ಲೇಮ್ ಗೇಮ್ ಆಗೋದು ಅಂತ ಹೇಳ್ತೀವಿ. 14ರಿಂದ 19 ವಯಸ್ಸಿನ ಮಕ್ಕಳು ಕ್ರೈಮ್ ಮಾಡೋದ್ರಲ್ಲಿ ನಿಸ್ಸೀಮರಾಗಿದ್ದಾರೆ. ಮೋರ್ಸೋ ಈ ಮಕ್ಕಳು ಸ್ಕೂಲ್ ಬಿಟ್ಟಿರೋ ಮಕ್ಕಳು, 10ನೇ ಕ್ಲಾಸ್ ಫೇಲ್ ಆಗಿರೋರು, PUC 2 ಸರಿಯಾಗಿ ಹೋಗದೇ ಇರೋ ಮಕ್ಕಳು, ಇಂಥ ಮಕ್ಕಳು ಕ್ರೈಮಲ್ಲೂ ಸಿಕ್ಕಾಕೊಂಡಿರ್ತಾರೆ. ನಾವು ಹುಟ್ಟಿದಾಗ ನಮ್ಮ ಮೆದುಳು ಪುಟ್ಟದಾಗಿರುತ್ತೆ, 500 ಗ್ರಾಮ್. ನಿಮ್ಮ ಕೈ ಹಿಂಗೆ ಮಾಡ್ಕೊಂಡ್ರೆ 500 ಗ್ರಾಮ್ಸ್ ಇರುತ್ತೆ. ಅದು 5 ವರ್ಷಕ್ಕೆ 1 kg ಆಗುತ್ತೆ. ಡಬಲ್ ಡೋಸ್, ಡಬಲ್ ದ ವೇಟ್. ಮನುಷ್ಯನ ಬ್ರೈನ್ನ ವೇಟ್ ಎಷ್ಟು? 1.5 kg ಇರುತ್ತೆ. 1300 ಗ್ರಾಮಿಂದ 1400 ಗ್ರಾಮ್. ಹುಟ್ಟಿದ ಸ್ಥಿತಿಯಿಂದ 5 ವರ್ಷಕ್ಕೆ ಅದು ಆಲ್ಮೋಸ್ಟ್ 1000 ಡಬಲ್ ಆಗಿ 1 kg ಆಗೋಗುತ್ತದೆ. ಆ 5 ವರ್ಷದಲ್ಲಿ ಮಗು ಮಾತಾಡೋದು ಕಲಿಯುತ್ತೆ, ನಡೆಯೋದು ಕಲಿಯುತ್ತೆ, ಹರಟೆ ಹೊಡೆಯೋದು ಕಲಿಯುತ್ತೆ, ನಿಮಗೆ ಏನೇನೆಲ್ಲ ಗೊತ್ತಿದೆ. ಸೈಕಲ್ ಹೊಡೆಯೋದು ಕಲಿಯುತ್ತೆ, 3 ವೀಲರ್ ಸೈಕಲ್ಲು ಅಥವಾ 2 ವೀಲರ್ ಸೈಕಲ್ ಹೊಡೆಯೋದು ಕಲ್ತು ಬಿಡ್ತೀವಿ ಈಗಿನ ಕಾಲದಲ್ಲಿ. ಕೆಲವು ಮಕ್ಕಳು ಕ್ರಿಕೆಟ್ ಆಡ್ತಾರೆ. ಮೋಸ್ಟ್ ಆಫ್ ದ ಬೆಳವಣಿಗೆ ಆಗೋಗುತ್ತೆ. ಬಟ್ ಅಲ್ಲಿಂದ 18 ವಯಸ್ಸುವರೆಗೆ, 5ರಿಂದ 18 ವಯಸ್ಸವರೆಗೆ ಮಿದುಳು ಇನ್ನೂ ಸ್ಲೋ ಆಗಿ ಬೆಳೀತಾ ಇರುತ್ತೆ. 1300ರಿಂದ 1500 ಗ್ರಾಮ್ವರೆಗೂ ವೆಯ್ಟ್ ದೊಡ್ಡದಾಗ್ತಾ ಹೋಗುತ್ತೆ, ಬಟ್ ಸ್ಲೋ ಆಗಿ ಬೆಳೀತಾ ಹೋಗುತ್ತೆ. ಈ ಪೀರಿಯಡಲ್ಲಿ ನರಗಳು ಕೂಡ ಬೆಳೀತಾ ಹೋಗ್ತವೆ. ಆ ನರಗಳು ಬೆಳೀತಾ ಹೋಗೋದೇನೆಂದರೆ, ಯಾವ ನರನ್ನ ನೀವು ತುಂಬ ಯೂಸ್ ಮಾಡ್ತೀರಿ ಆ ನರ ಜಾಸ್ತಿ ಬೆಳೆಯುತ್ತೆ. ಯಾವ ನರ ನೀವು ಜಾಸ್ತಿ ಯೂಸ್ ಮಾಡಲ್ಲ ಅದು ಬೆಳೆಯೋದಿಲ್ಲ. ಅದು ಫಾರ್ ಎಕ್ಸಾಂಪಲ್ ಹೋಮ್ವರ್ಕ್ ಮಾಡೋದು, ಅಥವಾ ಮ್ಯಾಥ್ಸಿಗೆ ಬೇಕಾದ ನರಗಳು, ಲ್ಯಾಂಗ್ವೇಜ್ ಬೇಕಾದ ನರಗಳು. ನಿಮ್ಮ ಮಗ ಎಲ್ಲದರಲ್ಲಿ ಚೆನ್ನಾಗಿದ್ದಾನೆ, ಇಂಗ್ಲೀಷ್ ಕನ್ನಡ ಮಾತ್ರ ಚೆನ್ನಾಗಿ ಮಾಡೋಂಗಿಲ್ಲ. ನಿಮ್ಮ ಮಗ ಎಲ್ಲದರಲ್ಲಿ ಚೆನ್ನಾಗಿದ್ದಾನೆ, ಮ್ಯಾಥ್ಸಲ್ಲಿ ಮಾತ್ರ ವೀಕು, ಸೈನ್ಸಲ್ಲಿ ಮಾತ್ರ ವೀಕ್. ಏನಂದರೆ ಆ ಸಬ್ಜೆಕ್ಟಿಗೆ ಬೇಕಾಗುವಂಥ ಮಿದುಳಿನ ನರಗಳೇನಿರ್ತವೆ ಅದನ್ನು ದಿನಾ ಹೋಮ್ವರ್ಕ್ ಮಾಡಿಕೊಂಡ್ರೆ, ದಿನಾ ಪ್ರಾಕ್ಟೀಸ್ ಮಾಡಿದರೆ ಅದರಲ್ಲಿ ಸ್ಟ್ರಾಂಗ್ ಆಗ್ತಾನೆ. ಅದಕ್ಕೆ ಜಾಸ್ತಿ ಉಪಯೋಗ ಇಂಪಾರ್ಟೆನ್ಸ್ ಕೊಡದೇ ಇದ್ದರೆ ಅವನನ್ನು ಮರೆತು ಹೋಗ್ಬಿಡ್ತಾನೆ. ಅದನ್ನು ಕಲೀಲಿಕ್ಕೆ ಮುಂದೆ ಹೋಗ್ತಾ ಕಷ್ಟ ಆಗ್ತಾ ಹೋಗ್ತಾನೆ. 10ನೇ ಕ್ಲಾಸ್ವರೆಗೂ ದಬ್ತಾರೆ, 10ನೇ ಕ್ಲಾಸ್ PUCಯಲ್ಲಿ ಮಗು ಫೇಲ್ ಆಗಿಬಿಡುತ್ತೆ. ಸೊ ಇಂಪಾರ್ಟೆಂಟ್ ಏನಂದರೆ ಮಕ್ಕಳಿಗೆ ದಿನಾಲೂ ಕಲಿಸ್ಬೇಕು ಅದನ್ನು. ಆ ದಿನಾಲು ಕಲಿಕೆ ಆಗದೇ ಇದ್ರೆ ಆ ನರಗಳು ಕಟ್ಟಾಗಿ ಹೋಗ್ಬಿಡ್ತಾವೆ ಅವೆಲ್ಲ ಕೆಲವೊಂದು ಸಲ ಎಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಮಿದುಳಿನ ಸೈಜ್ ದೊಡ್ಡದಿದ್ರೆ ಅವನು ಬುದ್ಧಿವಂತ ಅಲ್ಲ. ಸೊ ಯಾರಿಗಾನ 1.5 kg ಬ್ರೈನ್ ಇದ್ರೆ ಅವ್ನು ತುಂಬ ಜಾಣ ಬುದ್ಧಿವಂತ ಅಂತ ಏನಲ್ಲ.
ಯಾರು ತಮ್ಮ ಸಣ್ಣ ಮೆದುಳನ್ನು ಕೂಡ ತುಂಬ ಚೆನ್ನಾಗಿ ಪ್ರತಿ ದಿವಸ ಉಪಯೋಗ ಮಾಡ್ತಾರೆ, ಅಂದರೆ ಒಂದು ಕೆಲಸನ ಪ್ರತಿ ದಿವಸ ಮಾಡ್ತಾರೆ. ಈಗ ಮಗುಗೆ ದಿನ ನೀವು ಕುಕ್ಕಿಂಗ್ ಕಲಿಸ್ಕೊಟ್ರೆ ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್ ಆಗುತ್ತೆ, ದಿನ ಡ್ರಾಯಿಂಗ್ ಮಾಡಿದರೆ ಡ್ರಾಯಿಂಗಲ್ಲಿ ಎಕ್ಸ್ಪರ್ಟ್ ಆಗ್ಬೋದು, ದಿನ ಸಂಗೀತ ಕಲಿತರೆ ಸಂಗೀತದಲ್ಲಿ ಎಕ್ಸ್ಪರ್ಟ್ ಆಗ್ಬೋದು, ದಿನ ಕ್ರಿಕೆಟ್ ಆಡಿದರೆ ಕ್ರಿಕೆಟಲ್ಲಿ ದೊಡ್ಡದಾಗ್ಬೋದು ಮಗು. ಹಾಗೆ ದಿನ ಮಾಡಿದ ಒಂದು ಕೆಲಸನ ಕಲಿಸದೇ ಇದ್ದರೆ ಪ್ರಯೋಜನ ಇಲ್ಲ. ಅದು ಎಷ್ಟೇ ಮೆದುಳು ಬೆಳೆದರೂ ಕೂಡ ಅದರ ಉಪಯೋಗ ಅಷ್ಟಕ್ಕಷ್ಟೇ ಇರುತ್ತೆ. ಸೈಜು ಬುದ್ಧಿಶಕ್ತಿಗೆ ಈಕ್ವಲ್ ಅಲ್ಲ. ಮಿದುಳಲ್ಲಿ ಇನ್ನೊಂದು ಸ್ವಲ್ಪ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ, ಒಂದು ಬಿಳಿ ಭಾಗ ಇರುತ್ತೆ, ಒಂದು ಬೂದು ಬಣ್ಣ ಇರುತ್ತೆ. ಬೂದು ಭಾಗದ ಪ್ರಾಬ್ಲಮ್ನ ಹೇಗೆ ಪರಿಹಾರ ಮಾಡ್ತೀರಿ, ಈ ಸೈಕಲ್ ಹೇಗೆ ಕಲಿಯೋದು, ಈ ಮ್ಯಾಥ್ಸ್ ಹೆಂಗೆ ಓದೋದು, ಈ ಇಂಗ್ಲೀಷ್ ಹೆಂಗೆ ಕಲಿಯೋದು, ಹೊರಗಡೆ ಹೋದಾಗ ಏನು ಮಾಡಬೇಕು, ಅಂಗಡಿಗೆ ಹೋದರೆ ಸಾಮಾನು ಚಿಲ್ಲರೆ ಎಷ್ಟು ತೊಗೊಂಬರ್ಬೇಕು, ಎಲ್ಲ ಯೋಚನೆ ನಡೆಯೋದು ಆ ಬೂದು ಬಣ್ಣದ ಇದರಲ್ಲಿ. ಆ ಇನ್ಫಾರ್ಮೇಷನ್ನು ಎಲ್ಲ ಭಾಗಕ್ಕೆ ಹೋಗ್ಬೇಕಂದ್ರೆ ಆ ಬಿಳಿ ಬಣ್ಣದ ಮಿದುಳು ಇರುತ್ತಲ್ಲ, ಅದಕ್ಕೆ ನರಗಳಿರ್ತಾವಲ್ಲ, ಅದಕ್ಕೆ ಹೈವೇ ಇದ್ದಂಗೆ ಅದು. ಆ ಇನ್ಫಾರ್ಮೇಷನ್, ಇಲ್ಲಿರೋ ಇನ್ಫಾರ್ಮೇಷನ್ನು ನಿಮ್ಮ ಭಾಗದ ದೇಹದ ಪ್ರತಿ ಭಾಗಕ್ಕೆ ಹೋಗ್ತಾರೆ. ಈಗ ನಡಿಬೇಕಂದ್ರೆ ನನ್ನ ಎಡಗಾಲು ಬಲಗಾಲು ಮುಂದೆ ಹೋಗಬೇಕು. ಆ ಎಡಗಾಲು ಬಲಗಾಲು ಮುಂದೆ ಹೋಗ್ಬೇಕಾದ್ರೆ ಹೆಂಗೆ ಗೊತ್ತಾಗುತ್ತೆ? ಈ ಮಿದುಳು ಅಲ್ಲಿಂದ ಅಲ್ಲಿವರೆಗೂ ಒಂದು ನರ ಹೋಗುತ್ತೆ, ಅದು ಸಿಗ್ನಲ್ ಕೊಡುತ್ತೆ. ಸೊ ಆ ನರಗಳು ಇಂಪಾರ್ಟೆಂಟ್ ಅಲ್ವಾ? ಈ ರೀತಿ ಎಜುಕೇಷನ್ನಿಗೆ ಸಂಬಂಧಪಟ್ಟ ಕೆಲವು ನರಗಳಿರ್ತಾವಲ್ಲ, ಅವನ್ನ ನೀವು ಯೂಸ್ ಮಾಡದೇ ಇದ್ರೆ ಮನುಷ್ಯ ಅದರಲ್ಲಿ ವೀಕ್ ಆಗ್ತಾನೆ. ಸೊ ಅವನಿಗೇನು ತೊಂದರೆ ಆಗುತ್ತೆ, ಅವನಿಗೇನು ಪ್ರಾಬ್ಲಮ್ ಮಾತಾಡುವ. ಇದು ನಾನು ಮಾತಾಡ್ತಿರೋದು ಮಗುವಿನ ತೊಂದರೆ. ಮಗುವಿಗೆ ಏನಾಗುತ್ತಪ್ಪ, ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ. ಅವನಿಗೆ ಇಲ್ಲಿ ಮೊಬೈಲು ನೋಡಬೇಕು, ಟಿ ವಿನೂ ನೋಡಬೇಕು, ಫ್ರೆಂಡ್ ಜೊತೆಗೆ ಎಂಜಾಯು ಮಾಡಬೇಕು, ಸ್ಕೂಲ್ ಹೋಮ್ವರ್ಕು ಮಾಡಬೇಕು. ಇರೋದು 24 ಗಂಟೆಯಲ್ಲಿ ಮಕ್ಕಳ್ಬೇಕು 8 ತಾಸು, ಸ್ಕೂಲ್ 8 ತಾಸು, ಇರೋದು 2-3 ತಾಸು ಸಂಜೆ ಅವನಿಗೆ ಟೈಮ್ ಪಾಸ್. ಅದರಲ್ಲಿ ಎಷ್ಟು ಅಂತ ಮಾಡಬೇಕು ಅವನು. ಸೊ ಏನೇನು ಮಾಡಬೇಕು ಏನು ಮಾಡಬೇಕು ಗೊತ್ತಾಗದೇ ಇದ್ದಾಗ ಯಾವುದು ಸುಲಭ ಯಾವುದು ಈಸಿ ಅದನ್ನು ಮಾತ್ರ ಮಾಡ್ಲಿಕ್ಕೆ ಹೋಗ್ತಾನಂತ. ಸೊ ಯಾವುದು ಕಷ್ಟ ಅದನ್ನು ಮಾಡೋದು ಬಿಡ್ತಾನಂತ. ಅವನ ಲೈಫ್ ತುಂಬ ಸಿಂಪಲ್, ನಾನು ಈಸಿ ಇರೋದು ಮಾಡ್ತೀನಿ, ಕಷ್ಟ ಇರೋದು ಬೇಡ ನನಗೆ. ಸೊ ಮ್ಯಾಥ್ಸ್ ಓದೋ ಮ್ಯಾಥ್ಸಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ, ಆಮೇಲೆ ಮಾಡ್ತೀನಿ, ನಾಳೆ ಮಾಡ್ತೀನಿ, ಎಕ್ಸಾಮ್ ಹಿಂದಿನ ದಿವಸ ಮಾಡ್ತೀನಿ. ಅದು ಪೋಸ್ಟ್ಪೋನ್, ಕೊನೆಯವರೆಗೂ ಪೋಸ್ಟ್ಪೋನ್ ಆಗ್ತಾನೆ ಹೋಗುತ್ತೆ, ಅದ್ರಲ್ಲಿ ಹಿಂದೆ ಉಳ್ದೇ ಬಿಡುತ್ತದೆ, ಮುಗ್ಸಕ್ಕೆ ಹೋಗೋದಿಲ್ಲ ಹೋಮ್ವರ್ಕ್. ಸೊ ಮ್ಯಾಥ್ಸಲ್ಲಿ ಅದು 50-60 ಬಂದು ಜಸ್ಟ್ ಪಾಸಾಗಿ ಮುಂದೆ ಹೋಗ್ತಾನೆ. ಲ್ಯಾಂಗ್ವೇಜಲ್ಲಿ 40-45 ಬರುತ್ತೆ. ಯಾಕೆಂದರೆ ಆ ಕನ್ನಡ ಕಾಗುಣಿತ, ಹಿಂದಿ ಕಾಗುಣಿತ ಕಲಿಯೋದಕ್ಕೆ ಕಷ್ಟ. ಆ ಕನ್ನಡ ಹಿಂದಿ ಎರಡೂ ಕನ್ಫ್ಯೂಷನ್ ಬೇರೆ, ಯಾವ್ದು ಏನಂದು ಗೊತ್ತಾಗೋದಿಲ್ಲ.